ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಿರುವಂತಹ ನಿರ್ದೇಶಕರನ್ನ ಜೊತೆಯಾಗಿ ನೋಡ್ತಾ ಇರೋದು ನಮ್ಮ ಮರ್ಯಾದೆಯನ್ನು ಜಾಸ್ತಿ ಮಾಡಿದೆ. ಇದೀಗ ಇದು ಕಂಪ್ಲೀಟ್ ಆಗಬೇಕು ಅಂದರೆ ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರಿಬೇಕು. ನಾಗರಾಜ್ ಸೋಮಯಾಜಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಪರಿಕಲ್ಪನೆಗಳ ಹಿಂದೆ ಇರೋರು ನಮ್ಮ ಸಖತ್ ಸ್ಟುಡಿಯೋಸ್ನ ನಮ್ಮ ಕ್ರಿಯೇಟಿವ್ ಹೆಡ್ ಆಗಿರುವಂತಹ RJ ಪ್ರದೀಪ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಒಂದು ಸ್ವಲ್ಪ ಲೈನ್ ಈ ಕಡೆ ಮೂವ್ ಆದರೆ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಈ ಕಡೆ ಬನ್ನಿ. ಎಸ್, ಆ್ಯಂಡ್ ಒಂದು ಸ್ವಲ್ಪ ಮುಂದೆ ಬನ್ನಿ. ಗಮ್ ಟೇಪ್ ನಿಮಗೆ ಕೆರೆ ದಡ ಇದ್ದ ಹಾಗೆ. ಓಕೆ, ಈಗ ನೇರವಾಗಿ ಫೋಟೋ ಬೇಕಾ? ಹಾಂ, ಮೊದಲನೇದಾಗಿ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ಒಂದು 16 ವರ್ಷದ ರೇಡಿಯೋ ಜರ್ನಿನಲ್ಲಿ ಪ್ರತಿ ಸಲ ಯಾರಾದರೂ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಅವರು ರೇಡಿಯೋಗೆ ಕಮರ್ಷಿಯಲ್ಸ್ ಕ್ಲೋಸ್ ಮಾಡಿದಾರೋ ಇಲ್ವೋ ಸೆಕೆಂಡ್ರಿ. ಹಾರ್ಟ್ಫುಲಿ ಪ್ರತಿ ಸಿನಿಮಾನೂ 16 ವರ್ಷಗಳಿಂದ ಪ್ರತಿ ಸಿನಿಮಾ ಜೊತೆ ಕೂಡ ನಿಂತ್ಕೊಳ್ಳೋದಕ್ಕೆ ನನಗೆ ಆಸೆ ಇತ್ತು, ನಿಂತಿದ್ದೀನಿ. ಅದು ನನ್ನ ರೇಡಿಯೋ ಜರ್ನಿನಲ್ಲಿ. ಸೊ ಅದಾದಮೇಲೆ ಸಖತ್ ಅಂತ ಶುರು ಮಾಡಿದಾಗ ಅಲ್ಲಿ ಒಂದು ಡಿಜಿಟಲ್ ಒಂದು ಕಲ್ಚರ್ ಒಂದು ನಮ್ಮಲ್ಲಿ ಮಿಸ್ಸಿಂಗ್ ಇತ್ತು. ಆ ಥರದ್ದೇನೋ ಶುರು ಮಾಡೋಣ ಅಂದಾಗ ಒಂದಷ್ಟು ವೆಬ್ ಸೀರೀಸ್ ಅಂತ ಶುರು ಮಾಡಿದ್ವಿ. ಅದಕ್ಕೆ ಊರಿಗೆ ಮುಂಚೆ ಶುರು ಮಾಡಿದ್ದೆ, ಅದೊಂದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಈಗ ಒಂದು OTT ಬೆಳವಣಿಗೆ ಆಗ್ತಾ ಇದೆ. ಬಟ್ ಆ ಡಿಜಿಟಲ್ ಸಮಯದಲ್ಲಿ ಆಸೆ ಇದ್ದಿದ್ದು ಕೂಡ ಹೊಸ ನಿರ್ದೇಶಕರು ಆ್ಯಂಡ್ ಹೊಸಬರು ಆ್ಯಕ್ಟ್ರು ಆ್ಯಂಡ್ ಹೊಸ ಟೆಕ್ನಿಷಿಯನ್ಸ್ನ ಹುಟ್ಟಾಕ್ಲಿಕ್ಕೆ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ನಾವು ಮಾಡಿದಂಥ ಅಷ್ಟು ವೆಬ್ ಸೀರೀಸ್ಗಳು ಅದಾದಮೇಲೆ ಎಲ್ಲ ನಿರ್ದೇಶಕರು ಈಗ ಬಡ್ತಿ ಪಡೆದು ಈಗ ಎಲ್ಲರೂ ಕೂಡ ಮೇನ್ ಸ್ಟ್ರೀಮ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೊಂದು ಆಸೆ ಸಖತ್ತಲ್ಲಿತ್ತು. ಬಟ್ ಈಗ ಒಂದು ಸಖತ್ತಿಂದ ರೀಸ್ಟಾರ್ಟ್ ಮಾಡಿ ಒಂದು ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಆಸೆ ಇದ್ದಿದ್ದು ಪ್ರತಿಯೊಬ್ಬರು ಹೇಳೋದು ಕನ್ನಡದಲ್ಲಿ ಕಾಂಟೆಂಟು ಅಂತಾರಲ್ಲ, ಅಂಥವ್ರಿಗೆಲ್ಲ ಒಂದೇ ಒಂದು ಆನ್ಸರು, ಕಾಂಟೆಂಟ್ ಇಲ್ಲಿದೆ. ಇಷ್ಟು ಜನ ಏನು ಮಾಡಿದ್ದಾರೆ ಈ ಲಾಸ್ಟ್ 3-4 ವರ್ಷಗಳಲ್ಲಿ ಒಂದು ಗಟ್ ಫೀಲಿಂಗ್ನಲ್ಲಿ ಅವ್ರು ಮಾಡಿರುವಂಥ ವಿಷಯಗಳನ್ನ ನಂಬಿದ್ದಾರೆ. ಅಂದರೆ ಈ ಕತೆ ಇದು ನನ್ನ ಇಮ್ಯಾಜಿನೇಷನ್ನು, ನನಗೆ ಇದನ್ನು ಪ್ರೆಸೆಂಟ್ ಮಾಡ್ತೀನಿ ಆ್ಯಂಡ್ ಇದು ನನ್ನ ಸಿನಿಮಾ, ಈ ಥರ ಜನಗಳಿಗೆ ನಾನು ತೋರಿಸ್ಬೇಕು ಅಂತ ಆಸೆ. ಈಗ ಅವರು ಆಸೆ ಪಟ್ಟಿದ್ರೆ ಎಲ್ಲರೂ ಕೂಡ ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಹೋಗ್ಬೋದಾಗಿತ್ತು. ಬಟ್ ಅದನ್ನು ಬ್ರೇಕ್ ಮಾಡಿ ಇವತ್ತು ಅದಕ್ಕೊಂದು ಆಡಿಯನ್ಸ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಹಾರ್ಟ್ಫುಲಿ ಸಖತ್ ಸ್ಟುಡಿಯೋ ಕಡೆಯಿಂದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ಸೊ ಎಲ್ಲರೂ ಕೂಡ ಬಂದಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಖುಷಿ ಆಗ್ತಿದೆ. ಅಂದರೆ ಇಷ್ಟು ಜನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಇದುವರೆಗೂ ನಾವು ನಿಂತಿರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಇಂಟರ್ವ್ಯೂಗಳಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಒಂದು 3-4 ಜನ ಒಟ್ಟೊಟ್ಟಿಗೆ ಕರೆದು ಆ ಥರದ್ದೇನೋ ಡಿಸ್ಕಷನ್ಸ್ ಆಗಿದೆ. ಬಟ್ ದ ಫ್ಯೂಚರ್ ಆಫ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಲ್ಲಿದೆ. ಒಳ್ಳೆ ಕಥೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೆಲ್ಲ ಈ ತಂಡಗಳಿಂದ ಬರುತ್ತೆ. ಬಿಕಾಸ್ ಇವತ್ತು ನಮ್ಮ ಫಂಕ್ಷನ್ನು ನಾವು ಟ್ರೈಲರ್ ಬಿಡ್ತೀವಿ, ಅದು ಓಕೆ, ಅದು ಟ್ರೈಲರ್ ಬರುತ್ತೆ, ನೀವು ನೋಡ್ತೀರಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾಗಿರೋದು ಈ ನಮ್ಮಲ್ಲಿ ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ದೊಡ್ಡ ಸ್ಟಾರು, ಚಿಕ್ಕ ಸ್ಟಾರ್ ಅಲ್ಲ, ಇದು ಕಾಂಟೆಂಟು, ಇದು ಮಲ್ಟಿಪ್ಲೆಕ್ಸು, ಇದು ಮಾಸು, ಇದು ಕ್ಲಾಸು, ಈ ಬೈಫರ್ಕೇಶನ್ ಏನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಸಿನಿಮಾಗಳನ್ನ ಸಿನಿಮಾ ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಅದ್ಭುತವಾಗಿರುವಂಥ ಕಾಂಟೆಂಟ್ ಕೊಡಲಿಕ್ಕೆ ಇಷ್ಟು ತಂಡಗಳು ರೆಡಿ ಇದೆ. ಆ್ಯಂಡ್ ಅಷ್ಟು ತಂಡಗಳಿಗೆ ಜನಗಳಿಂದ ಬೇಕಾಗಿರೋದು ಒಂದೇ ಒಂದು ನಂಬಿ ಇಲ್ಲಿರುವಂಥ ಅಷ್ಟು ತಂಡಗಳನ್ನ ನಂಬಿ ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ಒಂದು ಒಳ್ಳೆ ಕಾಂಟೆಂಟ್ ಜೊತೆಗೆ ವಾಪಸ್ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಮತ್ತೊಮ್ಮೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಖತ್ ಸ್ಟುಡಿಯೋ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮನ್ನೆಲ್ಲ ಇಲ್ಲಿ ನಿಮ್ಮ ಜೊತೆಗೆ ಒಂದು ಟ್ರೈಲರ್ ಲಾಂಚ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಐ ಥಿಂಕ್ ಸುಮ್ಮನೆ ಅವತ್ತು ಏನೋ ಮಾತಾಡ್ತಾ ಅಂದ್ಕೊಂಡಿದ್ದು, ಬಟ್ ಕೋಆಪ್ರೇಟ್ ಮಾಡಿ ಎಲ್ಲರೂ ಕೂಡ ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು. ಸೊ ಒಂದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಒಂದು ಹಾಡು ಕೇಳಿರ್ತೀರ. ಸೊ ನೆಕ್ಸ್ಟ್ ಜನ್ರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಅಂದರೆ ಫ್ರೆಶ್ನೆಸ್ ಏನು ಬೇಕಾಗಿದೆ ಆ ಎಲ್ಲ ಮಕ್ಕಳು ಒಟ್ಟಿಗೆ ಬಂದಿದ್ದೀವಿ. ಸೊ ಆಲ್ ದಟ್ ನಾವೆಲ್ಲ ಒಟ್ಟಿಗೆ ಕೇಳ್ತಿರೋವಂಥದ್ದು ನಿಮ್ಮ ಸಪೋರ್ಟ್, ನಿಮ್ಮ ನಂಬಿಕೆ, ಆ ಟ್ರಸ್ಟ್ ಎಲ್ಲ ತಂಡಗಳ ಮೇಲೂ ಕೂಡ ಇದ್ದರೆ ಡೆಫಿನೆಟ್ಲಿ ಒಳ್ಳೆ ಕಾಂಟೆಂಟ್ನ ಇನ್ನೂ ಚೆನ್ನಾಗಿರೋ ಕಾಂಟೆಂಟ್ ಜೊತೆಗೆ ವಾಪಸ್ ಬರ್ತೀವಿ. ಇಲ್ಲಿ ಬಂದಿರುವಂಥ ಎಲ್ಲ ಉದಯೋನ್ಮುಖ ಅನ್ನೋದಕ್ಕಿಂತ ಅವರೆಲ್ಲ ನನಗೆ ಗೊತ್ತಿರೋಂಗೆ ಒಂದು 8-9 ವರ್ಷದಿಂದ ಗೆಣಸು ಕಿತ್ತು ಕೊನೆಗೊಂದು ಹಂತಕ್ಕೆ ಬಂದಿರೋದು ಅಂತ ನಂಬಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಪರಿಚಯ ಇದೆ ನನಗೆ, ಪೂರ್ತಿ ಅಲ್ದಿದ್ರು ಸ್ವಲ್ಪ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದಕ್ಕಿಂತ ಮುಂಚೆ ನಮಗೆ ಸಾಥ್ ಕೊಟ್ಟಂಥ ಸುದೀಪ್ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಾ ಥ್ಯಾಂಕ್ ಯು ಅಂತ ಅವ್ರಿಗೆ ಹೇಳ್ತಾ, ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮಾಡ್ತಾ, ನಮ್ಮ ಇಡೀ ತಂಡದ ನಟನಾ ವರ್ಗ ಹಾಗೂ ತಾಂತ್ರಿಕ ವರ್ಗ ಎಲ್ಲರೂ ಬಂದಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಏನು ಮಾಡಿದ್ದೀವಿ ಅದನ್ನು ತೋರಿಸೋದು ಈಗ ಅಂದರೆ ಆಲ್ರೆಡಿ ನಾವು ಟ್ರೈಲರ್ ಲಾಂಚ್ ಮಾಡಿರಬಹುದು, ಬಟ್ ಒಂದ್ಸಲ ನಮಗೂ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ನಿಮ್ಮೆಲ್ಲರ ಜೊತೆ ಅನ್ನೋ ಆಸೆ. ಇವರೆಲ್ಲ ಡೈರೆಕ್ಟರ್ ಸಮ್ಮುಖದಲ್ಲಿ ಆ ಒಂದು ಟ್ರೈಲರ್ನ ಲಾಂಚ್ ಮಾಡೋಣ ಅಂತ.
ಕಿಚ್ಚ ಸುದೀಪ್ ಸರ್ ಆ್ಯಕ್ಚುಲಿ ಮೊನ್ನೆ ಮಾತಾಡ್ತಾ ಈ ಥರ ಟ್ರೈಲರ್ ನೋಡಬೇಕು ಅಂದರೆ ಟ್ರೈಲರ್ ಕಳಿಸ್ಕೊಟ್ವಿ. ಇಮಿಡಿಯೇಟಾಗಿ ಅವ್ರು ಹೇಳಿದ್ದು ಫಸ್ಟ್ ನಾನು ಸಿನಿಮಾ ನೋಡಬೇಕು ಅಂತ. ಸೊ ಸಿನಿಮಾ ನೋಡಲಿಕ್ಕೂ ರೆಡಿ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಟ್ರೈಲರ್ ನೋಡಿ ತುಂಬ ಖುಷಿಪಟ್ಟು ಈ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಅಂದೊಂದು ಡಿಜಿಟಲ್ ಲಾಂಚ್ ಸುದೀಪ್ ಸರ್ ಕಡೆಯಿಂದ ಆಗಿದ್ದಕ್ಕೆ. ಆ್ಯಂಡ್ ಸುದೀಪ್ ಸರ್ಗೆ ಡೆಫಿನೆಟ್ಲಿ ಧನ್ಯವಾದಗಳು ಎಲ್ಲರ ಕಡೆಯಿಂದ. ಆ್ಯಂಡ್ ಒಂದು ಸೀನಿಯರ್ ಕಡೆಯಿಂದ ಒಂದು ಸಪೋರ್ಟ್. ಆ್ಯಂಡ್ ಇವಾಗ ನಾವೇನು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಜನಗಳಿಗೆ ತೋರಿಸ್ತೀವಿ, ಅದಕ್ಕೊಂದು ಪ್ರಿಸೀಡಿಂಗ್ ಅಂತಾರಲ್ಲ, ಆ ಥರದೊಂದು ವೇದಿಕೆನ ನೀವು ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿಕೊಟ್ಟಿದ್ರಿ ನಿಮ್ಮ ಸಮ್ಮುಖದಲ್ಲಿ. ಜೊತೆಗೆ ನೆಕ್ಸ್ಟ್ ಯಾರು ಇಂಡಸ್ಟ್ರಿಗೆ ಬರಬೇಕು ಅಂತಿದ್ದಾರೆ ಆ ಥರ ಎಲ್ಲ ಒಳ್ಳೊಳ್ಳೆ ತಂಡಗಳ ಶಾರ್ಟ್ ಫಿಲ್ಮ್ ಮೇಕರ್ಸ್ ಒಟ್ಟಿಗಿದ್ದಾರೆ. ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಗೆಟ್ ಟುಗೆದರ್ ಇದು ಆ್ಯಕ್ಚುಲಿ. ಸೊ ನೀವೆಲ್ಲ ಓಕೆ ಅಂತ ಹೇಳಿದ್ರೆ ಒಂದ್ಸಲಿ ದೊಡ್ಡ ಪರದೆ ಮೇಲೆ ಇಲ್ಲೇ ನಿಂತು ನಾವು ಟ್ರೈಲರ್ ನೋಡೋಣ. ಓಕೆ ಆದರೆ ಓಕೆ ಅಲ್ಲ ಮರ್ಯಾದೆ ಪ್ರಶ್ನೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿಗೆ ಒಂದ್ಸಲಿ ಮರ್ಯಾದೆ ಪ್ರಶ್ನೆ ಎಲ್ಲಾರ್ಗು. ಐ ಥಿಂಕ್ ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿದೆ ಟ್ರೇಲರ್. ಆ್ಯಂಡ್ ನನಗೆ ಒನ್ ಆಫ್ ದ ಫೇವ್ರೆಟ್ ಥಿಂಗ್ಸ್ ಇಸ್ ಇದರಲ್ಲಿ ಆ್ಯಕ್ಟರ್ಸ್ ಒಬ್ಬೊಬ್ಬರು ಟಾಪ್ ನಾಚ್. ಐ ಥಿಂಕ್ ಪೂರ್ಣಚಂದ್ರ ಮೈಸೂರು ಅವ್ರ ಜೊತೆ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಸಚ್ ಅ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಮತ್ತು ತೇಜು ಅವರು, ಐ ಥಿಂಕ್ ಇಡೀ ಕಾಸ್ಟ್, ವಾಟ್ ಅ ಬ್ರಿಲಿಯಂಟ್ ಕಾಸ್ಟ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ದ DOP ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಗ್ರೇಟ್ ಜಾಬ್. ಅಂದರೆ ದೇರ್ ಇಸ್ ಸೋ ಮಚ್ ಕ್ಯೂರಿಯಾಸಿಟಿ ಇವಾಗ ಏನು ಕತೆ ಇರುತ್ತೆ ಅಂತ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಫಿಲ್ಮ್. ಆ್ಯಂಡ್ ನನ್ನ ಪ್ರಕಾರ ಲೈಕ್ ದಿಸ್ ಇಸ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು ನೋಡಬೇಕು ಇನ್ನೂ ಚಿತ್ರ ಮಂದಿರದಲ್ಲಿ ಅಂತ ನನಗನ್ಸುತ್ತೆ. ಆ್ಯಂಡ್ ಕಾಂಟೆಂಟ್ ಇದೆ, ಬಟ್ ಆಲ್ಸೋ ಇಟ್ಸ್ ಮೇಡ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಅದೇ ಮುಖ್ಯ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಆ್ಯಂಡ್ ಫಾರ್ ಲೆಟಿಂಗ್ ಅಸ್ ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಒಂದು ಜನ ಇದ್ರು, ನನಗೆ ಮೈಕ್ ಕೊಟ್ಬಿಟ್ರು. ಓಕೆ, ನಾನು ಟ್ರೈಲರ್ ನೋಡೋಕೆ ಮುಂಚೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇದು ಫೀಲ್ ಗುಡ್ ಇರುತ್ತೆ ಸಿನಿಮಾ ಅಂತ ಅಂದ್ಕೊಂಡೆ. ಸೊ ತುಂಬಾ ಚೆನ್ನಾಗಿದೆ. 22ಗಿಂತ ಬೇಗ ಏನಾದರೂ ಪ್ರೀಮಿಯರ್ ಮಾಡಿದ್ರೆ ದಯವಿಟ್ಟು ನಮ್ಮನ್ನೆಲ್ಲ ಕರೀರಿ. ಸೊ ಬೇಗನೆ ಈ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಈ ಥರ ಒಂದು ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ. ಇದು 100% ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನು ಉಳಿಸುವಂಥ ಕೆಲಸ ಮಾಡುತ್ತೆ. ಈ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ನಿತಿನಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಪ್ರತಿ ಸಲ ಏನಾರು ಡಿಸ್ಕಸ್ ಮಾಡಿದಾಗ ಒಂದೇ ಆನ್ಸರ್, ವರ್ಕ್ ಆಗಲ್ಲ ಮಗ. ಇದು ವರ್ಕ್ ಆಗುತ್ತಾ? ಇದು ವರ್ಕ್ ಆಗ್ತಿದೆ. ರಿವೆಂಜ್ ಡ್ರಾಮಾ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಜಾನ್ರ. ಇದೊಂದು ಸಬ್ ಜಾನ್ರ ಅಂತ ಹೇಳ್ತಿದ್ದಾರೆ, ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಅಂತ. ಸೊ ನಾನು ಇರೋದಕ್ಕಿಂತ ಹೆಚ್ಚು ಆಸೆ ಆಗ್ತಿದೆ ನೋಡಬೇಕು ಅಂತ. ಅಂದರೆ ನಾನು ಶ್ರೀನಿಧಿ ಅವ್ರು ಹೇಳ್ದಂಗೆ ಇದು ಸಿಂಪಲ್ ಅಂದರೆ ಬ್ರೀಸಿ ಫಿಲಮ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಮೈ ಫೇವ್ರೆಟ್ ಜಾನ್ರ ಇದು. ನನಗಂತೂ ತುಂಬ ಇಷ್ಟ ಆಗ್ತಿದೆ ನೋಡಬೇಕು ಅಂತ. ಆ್ಯಂಡ್ ಪ್ರದೀಪ್ ಜೊತೆ ನಾನು ಸುಮಾರು ವರ್ಷಗಳಿಂದ ಅಂದರೆ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ZL ನಾವು. ಅವ್ರ ಸಿನಿಮಾ ಪ್ಯಾಷನ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಫಸ್ಟ್ ನಾಗರಾಜ್ ಜೊತೆ ಐ ಥಿಂಕ್ ಐ ವರ್ಕ್ಡ್ ಆನ್ ಒನ್ ಆಫ್ ದ ಶೂಟ್ಸ್. ಆ್ಯಂಡ್ ನನಗೆ ತುಂಬ ಇಷ್ಟವಾಗಿರೋ ನಟರು ಇದ್ದಾರೆ ಇಲ್ಲಿ. ತೇಜ್ ಅವರು ನನ್ನ ಬಿಗ್ ಫ್ಯಾನ್ ನಾನು. ಪೂರ್ಣ ಇದ್ದಾರೆ. ನಂದನೇ 5ನೇ ಟ್ರೈಲರ್ ಅಲ್ಲ, ನಾನು ಪ್ರೀಮಿಯರ್ಗೆ 5 ಫಿಲಮ್ ಪ್ರೀಮಿಯರ್ಗೆ ಬಂದೀನಿ. ಶೈನ್ ಸರ್ ಇದ್ದಾರೆ, ನಮ್ಮ ಶ್ರವಣ್ ಇದ್ದಾನೆ, ಮಾಸ್ಟರ್ಗೂ ಶ್ರವಣ್. ಸೊ ನನಗೂ ಪರ್ಸ್ನಲ್ ಫಿಲಮ್ ಇದು ಅಂತ ಅಂದ್ಕೊಳ್ತೀನಿ. ನನ್ನ ಮರ್ಯಾದೆ ಪ್ರಶ್ನೆ. ಸೊ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. 2 ವರ್ಷದಲ್ಲಿ ಸುಮಾರು ಟ್ರಾವೆಲ್ ಮಾಡಿದೆ. ನಾನು ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದೆ. ಕನ್ನಡ ಸಿನಿಮಾ ಅಂತಂದರೆ 2 ಸಿನಿಮಾದ ಹೆಸರು ಬರ್ತಾಯಿತ್ತು. ಎಲ್ಲೇ ಹೋಗಲಿ ನೀವು, ಹಿಮಾಚಲ್ಗೆ ಹೋಗಿ, ರಾಜಸ್ಥಾನ್ ಹೋಗಿ, 2 ಸಿನಿಮಾ ಹೆಸರು ಬರ್ತಾಯಿತ್ತು. ಆ ಸಾಲಲ್ಲಿ ಈ ಸಿನಿಮಾ ಸೇರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಅನ್ನಿಸ್ತಿದೆ. ನಾಗರಾಜ್ ಸೋಮಯಾಜಿ ಅವ್ರಿಗೆ ಬೆಸ್ಟ್ ವಿಶಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್ ನಮಸ್ಕಾರ. ಒಂದು 10 ವರ್ಷದ ಹಿಂದೆ ನಾನು ನಾಗರಾಜ್ ಸೋಮಯಾಜಿ ಪರಿಚಯ ಆಗಿದ್ದು. ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ. ಅದನ್ನು ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹಿಂಗೇನೋ ಆಸೆ ಇತ್ತು. ಆವಾಗ ಹಿಂಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಅಂದರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಅವ್ರಿಗಿದ್ರಿಂದ ಏನೂ ಸಿಗಲ್ಲ. ಬಟ್ ಏನೋ ಒಂದು ಉತ್ಸಾಹ ಇದೆಯಲ್ಲ, ಅದು ಅವ್ರನ್ನ ಇಲ್ಲಿ ತನಕ ಕರ್ಕೊಂಬಂದಿದೆ, ಇನ್ನೂ ನೆಕ್ಸ್ಟ್ ಲೆವೆಲ್ ಕರ್ಕೊಂಡೋಗುತ್ತೆ. ನನ್ನ ಶಾರ್ಟ್ ಫಿಲ್ಮ್ನ ಬೆಂಗಳೂರಲ್ಲಿ ಸ್ಕ್ರೀನ್ ಮಾಡಿ ಜನ ಸೇರಿಸಿ ಒಂದಷ್ಟು ಪೋಸ್ಟರ್ಗಳು ಮಾಡಿ, ಅಂದರೆ ಫುಲ್ ಅವ್ರದ್ದೇ ಇನಿಷಿಯೇಟಿವ್. ಅಂದರೆ ಅವ್ರ ಮನೆ ಫಂಕ್ಷನ್ ಥರ ಟ್ರೀಟ್ ಮಾಡಿ ಒಂದಷ್ಟು ಜನನ ತುಂಬಿಸಿದ್ರು. ಆ ಅಚ್ಚುಕಟ್ಟತನ ಇಲ್ಲಿ ಕಾಣ್ತದೆ. ಅದೇ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಬಂದಿದೆ. ಮುಂದೆ ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ಅಂತ ನನಗೆ ಬಲವಾದ ನಂಬಿಕೆ ಮೊದಲಿಂದನೂ ಇತ್ತು. ಇದು ಮತ್ತೆ ಪ್ರೂವ್ ಆಯಿತು ಅಷ್ಟೇ. ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಟ್ರೈಲರು ಟೈಟಲ್ಲು ಕನ್ನಡ ಹೆಸರುಗಳು ಇಡಬೇಕು ಅಂತ ತುಂಬ ಆಸೆ ಇರುತ್ತೆ, ಸಿಗ್ತಾರಲ್ಲ.
ಈ ಥರ ಟೈಟಲ್ ಬಂದರೆ ನಾನು ಒಂದು ವರ್ಷದಿಂದ ಕೇಳಿದ್ದು ಅನಿಸುತ್ತೆ, ಮರ್ಯಾದೆ ಪ್ರಶ್ನೆಗೆ. ಅಷ್ಟು ಚೆನ್ನಾಗಿದೆಯಲ್ಲ ಟೈಟಲ್ಲು, ಕನ್ನಡದ್ದು ಅಷ್ಟು ಅಂದರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಈ ಕಥೆ ಏನು, ಅದ್ರ ಸ್ಟೇಕ್ ಏನು ಅಂದರೆ ತುಂಬ ಅಪರೂಪ. ಅಂದರೆ ಕಥೆಗೆ ತುಂಬ ರಿಲೇಟಬಲ್ ಆಗಿ ಕನ್ನಡದ್ದೇ ಒಳ್ಳೆ ಪಂಚ್ ಇರೋವಂಥದ್ದು, ತುಂಬ ಕೇಳಿದ ತಕ್ಷಣ ಕಿಕ್ ಕೊಡುವಂಥ ಟೈಟಲ್ಗಳು ಇವ್ರಿಗೆ ಹೊಡೆದು ಬಿಡ್ತಲ್ಲ ಅಂತ ನನಗೆ ಒಂಥರ ಹೊಟ್ಟೆವರಿ. ಆಲ್ಸೋ ಇನ್ನೊಂದು ಹೊಟ್ಟೆವರಿ, ನಾವು ಅನ್ಕೋತಾ ಇರ್ತೀವಿ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಕಾಸ್ಟ್ ಮಾಡಬೇಕು ಅಂತ, ಕೆಲವೊಂದು ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ. ಇವರು ಎಲ್ಲ ಒಳ್ಳೆ ಆ್ಯಕ್ಟರ್ಗಳನ್ನ ಗುಡ್ಡೆ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಅದು ತುಂಬ ಖುಷಿ ಆಗುತ್ತೆ. ಸೊ ಈ ಥರ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ. RJ ಪ್ರದೀಪ್ ಅವರು ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳನ್ನ ಅಂದರೆ ಪಯನಿಯರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ. ಅವರ ಪ್ರೊಡಕ್ಷನ್ ಹೌಸು ಈ ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಬಂದಿದೆ. ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಇಂಥ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸು ಬೆಳೆದ್ರೆ ತುಂಬ ಒಳ್ಳೆ ಸಿನಿಮಾ ಬರುತ್ತೆ. ಅಂದರೆ ಅವ್ರ ಜೆಸ್ಚರ್ ನೋಡಿ, ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದಾರೆ. ಸೊ ಆ ಥಾಟ್ ಇದೆಯಲ್ಲ, ಆ ಥಾಟು ಇಂಥ ಪ್ರೊಡಕ್ಷನ್ ಹೌಸ್ಗೆ ಪ್ರೊಡ್ಯೂಸರ್ಗಳು ಇದ್ದರೆ ಇನ್ನು ತುಂಬ ಒಳ್ಳೆ ವಿಷಯ, ಒಳ್ಳೆ ಎಕೋಸಿಸ್ಟಮ್ನ ಡೆವಲಪ್ ಮಾಡುವಂಥ ಒಂದು ಥಾಟು. ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟರು ಪೂರ್ಣಚಂದ್ರ ಇದ್ದಾರೆ ಈ ಫಿಲ್ಮಲ್ಲಿ. ಸೊ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ, ತುಂಬ ಚೆನ್ನಾಗಿದೆ ಟ್ರೈಲರು. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಪ್ರಶ್ನೆ ಇದು ಮೊದಲನೇದಾಗಿ ಏನು ಕಳೆದ 2-3 ವರ್ಷಗಳಿಂದ ಡೈರೆಕ್ಟ್ ಅಂದ್ಕೊಂಡು ನಮ್ಮೆಲ್ಲರನ್ನೂ ಇಲ್ಲನ್ನು ಕರೆಸಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು. ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ನಾವು ಯಾರೂ ಸಿಕ್ಕಿರಲಿಲ್ಲ, ಈ ಮೂಲಕ ಎಲ್ಲರೂ ಪರಿಚಯ ಆದಂಗಾಯಿತು, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಖತ್ ಸ್ಟುಡಿಯೋ, ಇದು ನಾವೆಲ್ಲ ಸಿನಿಮಾ ಕನಸು ಕಾಣ್ತಾ ಇದ್ದಂಥ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿ ಒಂದು ಸ್ಟುಡಿಯೋ ಬಂತು. ಆಗ ಈಗೇನು ಅವ್ರು ಹೇಳ್ತಿದ್ದಲ್ಲ RJ ಪ್ರದೀಪ್ ಅವರು, ನಿಜವಾಗ್ಲೂ ಒಂದು ವೆಬ್ ಸೀರೀಸ್ ಆಗಲಿ ಒಂದು ಬೇರೆ ಥರ ಶುರು ಮಾಡಿದಂಥ ಸಂಸ್ಥೆ, ಅಂದರೆ ಬುನಾದಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಆ ಸಂಸ್ಥೆ. ಮತ್ತು ನಾಗರಾಜ್ ಸೋಮಯಾಜ್ ಅವರು ನನಗೊಂದು 10 ವರ್ಷದಿಂದ ಪರಿಚಯ. ನಾನು 7D ಕ್ಯಾಮ್ರಾ ತೊಗೊಂಡಾಗ ಅವರು 5D ಕ್ಯಾಮ್ರಾ ತೊಗೊಂಡು ಫೋಟೋಗ್ರಫಿ ಒಟ್ಟಿಗೆ ಇದು ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಇನ್ನು RJ ಪ್ರದೀಪ್ ಅವ್ರಿಗೆ ಮೋಸ್ಟ್ಲಿ ಗೊತ್ತಿಲ್ಲ, ನಾನು ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ ಅವರು ರೇಡಿಯೋದಲ್ಲಿದ್ದಾಗ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನಲ್ಲಿ ನನಗೊಂದು ಪ್ರೈಸ್ ಬಂದಿತ್ತು, ಆಗ ಹೋಗಿದ್ದೆ. ಆಗ ಜಯಂತ್ ಕಾಕಣಿ ಸರ್ ಜಡ್ಜ್ ಇದ್ದರು, ಆಗ ಮಾತಾಡಿದ್ರು. ಅದಾದಮೇಲೆ ಯಾವಾಗಲೂ ಮಾತಾಡಿರಲಿಲ್ಲ, ಒಂದು ದಿವಸ ಬರೀರಿ ಆದಮೇಲೆ. ಬಟ್ ಎಲ್ಲರ ಕೆಲಸ ಗೊತ್ತಿರ್ತದೆ, ಬಟ್ ಯಾವತ್ತೂ ಮೀಟ್ ಆಗಿರಲ್ಲ. ಅವ್ರ ಕೆಲಸಗಳೇ ಇಲ್ಲಿವರೆಗೂ ತಂದು ನಿಲ್ಲಿಸಿರುತ್ತೆ ಅನ್ನೋದೊಂದು ನನ್ನ ಭಾವನೆ. ಸೊ ಹಾಗಾಗಿ ಸಖತ್ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮಿಯವರು ಇಬ್ಬರು ಒಂದು ಕಾಂಬೋ, ಒಂದು ಟ್ರೀಟ್ ಅನಿಸುತ್ತೆ. ವಿಜುವಲಿನೂ ಕೂಡ ನಾಗರಾಜ್ ಅವರು ಚೆನ್ನಾಗಿ ಕಟ್ಕೊಟ್ಟಿರ್ತಾರೆ ಅನ್ನೋದೊಂದು ನಂಬಿಕೆ, ಮತ್ತು ಅದಕ್ಕೆ ಸಾಕ್ಷಿಯಾಗಿ ಈ ಟ್ರೇಲರು ಹೆಚ್ಚು ಜನರಿಗೆ ತಲುಪಬೇಕು. ಟ್ರೇಲರ್ ತಲುಪೋದೇ ಅಲ್ಲ, ನಾವೇನು ಇವತ್ತು ಬಂದಿದ್ದೀವಿ ಅಷ್ಟು ಜನ ಮೊದಲನೇ ದಿನನೇ ಬಂದು ಸಿನಿಮಾ ನೋಡೋಣ ಅಂತ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಈ ಗ್ರೂಪ್ ಫೋಟೋ ಕಂಪ್ಲೀಟ್ ಆಗಬೇಕು ಅಂದರೆ ನಮ್ಮ ಟೀಮ್ ಒಮ್ಮೆ ಜಾಯಿನ್ ಆಗಬೇಕು ದಯವಿಟ್ಟು, ಸೊ ದಟ್ ಆಮೇಲೆ ಎಲ್ಲರೂ ಕೆಳಗೆ ಬರ್ತಾರೆ. ಮರ್ಯಾದೆ ಪ್ರಶ್ನೆ ಟೀಮ್ ದಯವಿಟ್ಟು ಎಲ್ಲರೂ ಬಂದರೆ ಒಂದು ಗ್ರೂಪ್ ಫೋಟೋ ಆಗುತ್ತೆ. ಈ ನನ್ನ ತಂಡ ಅಂದರೆ ಈ ಟೀಮ್ ಹಾಕಿರುವಂಥ ಎಫರ್ಟ್ಸು, ಇವರೆಲ್ಲ ಗೆಲ್ಲಬೇಕು ಅನ್ನೋದು ತುಂಬ ಆಸೆ. ಅಂದರೆ ಪ್ರತಿಯೊಬ್ಬರು ಕೂಡ ಅವರ ಕಂಪ್ಲೀಟ್ ವರ್ಕ್ನ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನಮ್ಮ ಮಂಜುನಾಥ್ ನಾಯ್ಡು ಅವ್ರನ್ನ ಪ್ಲೀಸ್ ವೇದಿಕೆ ಮೇಲೆ ಕರಿತೀನಿ. ಬಿಕಾಸ್ ಯೂಶಲಿ ಸೌಂಡ್ ಮಿಕ್ಸಿಂಗಿಗೆ ನಾವೆಲ್ಲ ಕೊಚ್ಚಿ ಹೋಗ್ತೀವಿ, ಚೆನ್ನೈ ಹೋಗ್ತೀವಿ, ಎಲ್ಲೆಲ್ಲ ಹೋಗ್ತೀವೋ, ಇಲ್ಲೇ ಉತ್ತರಹಳ್ಳಿಯಲ್ಲಿ ಒಂದು ಅದ್ಭುತವಾಗಿರುವಂಥ ಸ್ಟುಡಿಯೋ ಕಟ್ಟಿದ್ದಾರೆ. ಆ್ಯಂಡ್ ಅಮೇಝಿಂಗ್ ಆಗಿರುವಂಥ ಟೆಕ್ನಿಷಿಯನ್ ನಮ್ಮ ಕನ್ನಡದವರು. ಆ್ಯಂಡ್ ಟೆಕ್ನಿಕಲಿ ನಾವೇನೇ ನೋಡಿ ಅದನ್ನು ಅಳತೆ ಮಾಡಿದ್ರು ಕೂಡ ಇದು ಸಕಲಾಗಿದೆ. ಸೊ ಓವರ್ ಆಲ್ ಆಸ್ ಅ ಪ್ಯಾಕೇಜ್ ಇವತ್ತು ಎಲ್ಲ ಸೇರಿ ಗೆಲ್ಲಬೇಕು ಅನ್ನೋದೊಂದು ಆಸೆ. ಆ್ಯಂಡ್ ಇದು ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಕನ್ನಡದವರೇ. ಸೊ ಸಾಮಾನ್ಯವಾಗಿ ಒಂದು 12 ವರ್ಷದ ಹಿಂದೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಕಲಿಯೋಕ್ಕೆ ಟ್ರೈ ಮಾಡಿ ಅರ್ಧಂಬರ್ಧ ಕಲಿತು ಇನ್ನೂ ಕಲಿತಾ ಈಗ ಒಂದು ಸಿನಿಮಾನ
ಇವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಸಖತ್ ಸ್ಟುಡಿಯೋ ಸಂಸ್ಥೆಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಆ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಐ ಥಿಂಕ್ ಫ್ರಂಟ್ ಲೈನಲ್ಲಿ ಇರೋರಿಗೆಲ್ಲರಿಗೂ ಗೊತ್ತದು. ಸೊ ಯಾರು ನಂಬ್ತಾರೆ, ನಂಬಿ ಅದನ್ನು ಮುಂದುವರ್ಸಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಅವ್ರು ನನ್ನನ್ನು ನಂಬಿದ್ರು, ನಾನು ಇವ್ರನ್ನೆಲ್ಲ ನಂಬಿದ್ದೀನಿ. ಸೊ ಮೊದಲನೇದಾಗಿ ಅರ್ಜುನ್ ರಾಮ್ ಅವರು ಕೆಲಸಗಳು ನಾವು ಮುಂಚೆಯಿಂದ ಹುಲಿರಾಯಿಂದ ನೋಡ್ಕೊಂಬಂದಿದ್ವಿ. ಸೊ ಅವ್ರ ಕೆಲಸ ಅಲ್ಲಿ ನೋಡಿ ಈ ಒಂದು ಸಿನಿಮಾಗೆ ಓಕೆ ಅಂತ ಅಂದಾಗ ಪ್ರೊಡಕ್ಷನ್ ಹೌಸ್ ಅವ್ರ ಕಡೆಯಿಂದ ಅದನ್ನು ಓಕೆ ಮಾಡಿಸ್ಕೊಂಡು, ಹಾಗೆ ನಮ್ಮ ಸಿನಿಮಾಟೋಗ್ರಾಫರು ಗೌಳಿ ಬೇರೆ ಬೇರೆ ಸಿನಿಮಾಗಳು ಮಾಡಿದರು. ಈ ಸಿನಿಮಾ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪ್ರತೀಕ್ ಮಹೇಶ್, ಸೊ ತುಂಬ ಸ್ಟ್ರಿಕ್ಟ್. ಅವರಷ್ಟು ಏಜ್ 21-22 ಇರ್ಬೋದು. ಟೈಮ್ ಅಂದರೆ ಟೈಮು, ಈ ಟೈಮು ಇಷ್ಟು, ಹಿಂಗೆ ಶೆಡ್ಯೂಲು, ಈ ಥರ ಆ ಥರದಲ್ಲೇ ಕೆಲಸ ಮಾಡಬೇಕು ಅವರು, ತುಂಬ ಆ ಥರ. ಬಟ್ ಕೆಲಸ ಮಾತ್ರ ತುಂಬ ಅಚ್ಚುಕಟ್ಟಾಗಿರೋ ಕೆಲಸ. ಆ ಕೆಲಸ ಈ ಸಿನಿಮಾಗೆ ಬೇಕಿತ್ತು, ಆದ್ದರಿಂದ ಅವರನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದು. ಮಂಜುನಾಥ್ ನಾಯ್ಡು 12 ವರ್ಷದ ಹಿಂದೆ ಅನಿಸುತ್ತೆ ಎಲ್ಲೋ ಟೀ ಕಾಫಿ ಕುಡ್ಕೊಂಡಿದ್ದು. ಸೊ ಎಲ್ಲರದ್ದು ಒಂದು ಜರ್ನಿನಲ್ಲಿ ಈ ಥರದ ಬೆಳವಣಿಗೆ ಒಂದೊಂದು ದಿನೇ ಬೆಳೆದು ಈ ಒಂದು ಸಿನಿಮಾ ಮಾಡೋದಕ್ಕೆ ಇವರೆಲ್ಲರೂ ಸಾಥ್ ಸಿಕ್ಕಿದ್ದು ನನ್ನ ಅದೃಷ್ಟ. ಸೊ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾವೇನು ರಿಕ್ವೆಸ್ಟ್ ಮಾಡಿದ್ವಿ ಅದು ಯಾವತ್ತೂ ನಂಗೆ ಒಂದು ದಿವಸನೂ ಮೋಸ ಆಗಿಲ್ಲ. ಸೊ ಇಡೀ ಸಿನಿಮಾದಲ್ಲಿ ಏನೇ ಸರಿಗಳಿದ್ರು ಇವರೆಲ್ಲರೂ ಕಾರಣ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಅದಕ್ಕೆ ನಾನೊಬ್ಬನೇ ಕಾರಣ, ಯಾಕಂದರೆ ಓಕೆ ಮಾಡಿದ್ದು ನಾನೇ. ಆದ್ದರಿಂದ ಸೊ ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನಿಬ್ಬರನ್ನ ಮೆನ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಒಂದು ನಮ್ಮ ಸುನಯನಾ ಸುರೇಶ್ ಅವರು, ದಯವಿಟ್ಟು ವೇದಿಕೆ ಬನ್ನಿ. ಬಿಕಾಸ್ ಇವತ್ತು ಪ್ರತಿಯೊಬ್ಬರು ಕಾಸ್ಟಿಂಗ್ ಅಂತ ಏನು ಮಾತಾಡ್ತಿದ್ದಾರೆ, ಅಮೇಝಿಂಗ್ ಕಲಾವಿದನ ಒಟ್ಟಿಗೆ ಸೇರಿಸಿದ್ರೆ ಅಂತ ಏನು ಮಾತಾಡ್ತಿದ್ದಾರೆ, ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಸುನಯನಾ. ಬಿಕಾಸ್ ಅವರು ಒಂದು ಹೊಸ ಜರ್ನಿ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಸುಮ್ಮನೆ ನಾವು JP ನಗರದಲ್ಲಿ ಸಾಕಷ್ಟು ಆಫೀಸ್ಗಳಿದೆ, ಪ್ರತಿದಿನ ಒಂದೊಂದು ಆಫೀಸ್ನಲ್ಲಿ ಒಂದು ಕೆಫೆಯಲ್ಲಿ ಕೂರ್ತಿದ್ವಿ. ಸೊ ಅದರಲ್ಲಿ ಸುಮ್ಮನೆ ಡಿಸ್ಕಷನ್ಸ್ ಮಾಡ್ತಾ ಕತೆ ಬಗ್ಗೆ ಹೇಳಿದಾಗ ಸಡೇ ಲೆಟ್ಸ್ ಡೂ ದಿಸ್ ಅಂತೆಲ್ಲ ಶುರು ಮಾಡ್ಕೊಂಡಿದ್ದು. ಇವತ್ತು ಅಮೇಝಿಂಗ್ ಆಗಿರೋಂಥ ಆ್ಯಕ್ಟರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸು. ಆ್ಯಂಡ್ ಇಡೀ ಸಿನಿಮಾ ಇವತ್ತು ತುಂಬ ಕಂಫರ್ಟಬಲ್ ಆಗಿ ಖುಷಿಯಾಗಿ ಆರಾಮಾಗಿ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಿಂದೆ ಇದ್ದಂಥ ಒಂದು ಫೋರ್ಸು ದಟ್ಸ್ ನಮ್ಮಲ್ಲಿಕ್ಕಿತ್ತು. ಅಂದರೆ ಪಬ್ಲಿಕ್ಕೆಲ್ಲ ಒಂದ್ಸತಿ ಮಾವ ಅಂದ್ಬಿಡ್ತಾನೆ, ಅದರಿಂದ ಅಷ್ಟೇ ಬೇಜಾರು. ಬಟ್ ಅದರ್ವೈಸ್ ಅಷ್ಟು ಸ್ಟ್ರೆಸ್ನ ಅವನೊಬ್ಬ ಹ್ಯಾಂಡಲ್ ಮಾಡ್ತೇನೆ. ಏನೋ ಥ್ಯಾಂಕ್ ಯು ಸೋ ಮಚ್. ಲೈಕ್ ಇಟ್ 22ಕ್ಕೆ ನಾವೆಲ್ಲರೂ ಸೈಲೆಂಟಾಗಿ ಕೂತ್ಕೊಂಡು ವಿಜಿಲ್ ಹಾಕ್ಕೊಂಡು ಚಪ್ಪಾಳೆ ತಡ್ಕೊಂಡು ಥಿಯೇಟ್ರಲ್ಲಿ ನೋಡೋಣ. ಮತ್ತು ಈ ಒಂದು ಚಿತ್ರದಕ್ಕೆ ನಮಗೆ ಫಸ್ಟ್ ಟೈಮ್ ಟೇಕ್ ಆಫ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಹಕಾರ ಕೊಡಿ ಅಂದರು. ಯಾವ ಥರ ಅಂತ ಕೇಳಿದವಾಗ ನಿಮ್ಮಲ್ಲಿ ಬ್ಯಾನರ್ಗಳನ್ನ ಇಡೋದು ಮತ್ತು ಸ್ವಲ್ಪ ಪ್ರಮೋಷನ್ಗೆ ಯಾವ ಥರ ಆಗುತ್ತೆ ಸಹಾಯ ಮಾಡಿ ಏನಾದ್ರು ಅಂದರು. ಸರಿ, ಆದ್ದರಿಂದ ಇವತ್ತು ಒಂದು ಸಣ್ಣ ಔತಣವನ್ನು ತಮಗೆಲ್ಲ ನಾನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೆ. ಅದೆಲ್ಲ ತಾವು ಇಷ್ಟಪಟ್ಟಿದ್ದೀರ ಅಂತ ಹೇಳ್ತೀನಿ. ಮತ್ತು ಈ ಒಂದು ಚೊಚ್ಚಲ ಚಿತ್ರ ಏನಾಗಿದೆ, ಎಲ್ಲ ಸ್ವಲ್ಪ ಏನಂತಾರೆ ತುಂಬ ಟಾಪ್ ಸಿನೆ ಸ್ಟಾರ್ಸ್ ಯಾರಿದ್ದಾರೆ ಅವ್ರನ್ನ ಹಾಕ್ಕೊಂಡು ಅಂತ ಮಾಡಿದೆ. ಸಾಮಾನ್ಯವಾಗಿರೋರನ್ನ ಮೇಲಕ್ಕೆ ತರಬೇಕು ಅನ್ನೋ ಒಂದು ಪ್ರಯತ್ನ ಏನಿದೆ ಭಾಳ ಶ್ಲಾಘನೀಯ ಅಂತ ಹೇಳ್ತಾ ನಿಮ್ಮ ಟೀಮ್ಗೆ ಸಕ್ಸಸ್ ಆಗಲಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅದು ಭಾಳ ಚೆನ್ನಾಗೂ ನಡೀತಾ ಇದೆ. ಯಾರೇ ಒಬ್ಬರು ಫೇಮಸ್ ಆಗಬೇಕಾದ್ರೂ ಮುಂಚೆ ಅವರು ಆರ್ಡಿನರಿ ಆಗೇ ಇರ್ತಾರೆ. ಹಾಗಾಗಿ ಇವತ್ತು ರಿಷಬ್ ಶೆಟ್ಟಿ ಅವರು ಅಷ್ಟೇ ಸ್ಟಾರ್ಟಿಂಗು ಭಾಳ ಸಣ್ಣ ಪ್ರಮಾಣದಲ್ಲಿದ್ದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆಯುವ ಮುಖಾಂತರ ಭಾಳ ಒಂದು ಕನ್ನಡಕ್ಕೆ ಮೆರಗನ್ನು ತಂದಿದ್ದಾರೆ. ಅದೇ ರೀತಿ ಇಲ್ಲೂ ಭಾಳ ಪ್ರತಿಭಾವಂತ ಕಲಾವಿದರಿದ್ದಾರೆ. ಅವ್ರಿಗೂ ಎಲ್ಲ ಯಶಸ್ವಿಯಾಗಿ ಅವರು ಒಂದು ಅದ್ಭುತವಾದ ಪ್ರತಿಭೆಯನ್ನು ತೋರಿಸೋ ಮುಖಾಂತರ ನಮ್ಮ ಕನ್ನಡ ನಾಡಿಗೆ ಮತ್ತು ಕನ್ನಡ ಸಿನಿಮಾಕ್ಕೆ ಕೀರ್ತಿಯನ್ನು ತರಲಿ. ತಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನೆಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲೂ ಕೊಡ್ತೀನಿ ಅಂತ ಹೇಳ್ತಾ ತಮ್ಮೊಂದಿಗೆ ನನಗೆ ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಉದಯವಾಯಿತು ನಮ್ಮ ಚೆಲುವ ಕನ್ನಡ ಚಿತ್ರರಂಗಕ್ಕೆ ಉಜ್ವಲ ನಿರ್ದೇಶಕರುಗಳು. ಎಷ್ಟೋ ಜನ ಅಷ್ಟು ಒಟ್ಟಿಗೆ ನೋಡಿ ನಿಜವಾಗಲೂ ಖುಷಿಯಾಗಿತ್ತು. ಒಂದೊಂದು ಸಿನಿಮಾ ನೋಡಿದಾಗಲೂ ಆ ನಿರ್ದೇಶಕರು ಈ ನಿರ್ದೇಶಕರು ಅನ್ಕೋತಿದ್ವಿ, ಮುಕ್ತಃ ಭೇಟಿ ಆಗಲಿಲ್ಲ. ಒಟ್ಟಿಗೆ ಸೇರಿಸಿದ್ದು ನೋಡಿನೇ ತುಂಬ ಖುಷಿಯಾಯಿತು. ಆ ಚಿತ್ರರಂಗ ಬೆಳೀತಿದೆ, ಈ ಚಿತ್ರರಂಗ ಬೆಳೀತಿದೆ, ಆ ಭಾಷೆ ಬೆಳೀತಿದೆ
ಅಂತ ಬರೀ ಕೇಳಿ ಕೇಳಿ ಬೇಜಾರಾಗಿತ್ತು. ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ದಿವಸ ನಮಗೆ ನಮ್ಮ ನಿರ್ದೇಶಕರಲ್ಲಿ ಕಾಡ್ತಿದ್ದಾರೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಯಿತು, ಇವತ್ತೇ ತೋರಿಸ್ಬಿಡ್ಬೋದಿತ್ತು ಅಲ್ವಾ? ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ, ನೋಡಿದ ಮೇಲೇ ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತು ಇನ್ನೊಂದು ಇಲ್ಲಂತೆ ಅಡೆತಡೆಗಳು ಸಿಕ್ಕಾಪಟ್ಟೆ. ಲೋ ಬಜೆಟ್ಟು ಅಂತ ಅಂದ್ಕೊಂಡು ಬೇರೆ ಬೇರೆ ಅಡೆತಡೆಗಳನ್ನು ದಾಟಿ ಬರೋದೇ ಭಾಳ ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದಂಗೆ ಮಾಡಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಮೇಕಿಂಗ್ನಲ್ಲಿ. ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದು. ಥ್ಯಾಂಕ್ ಯು. ನಾನೇನು ಹೇಳಿ ನಮ್ಮ ಯಜಮಾನ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ, ನಾನು ತುಂಬ ಗೃಹಿಣಿ, ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನು ಮಾಡಿದ್ದಾನಂತ ನನಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗತ್ತೆ ನನಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನ್ರು, ಅದೇ ನನ್ನ ಪ್ರಪಂಚ. ಅವ್ನ ಫ್ರೆಂಡ್ಸು ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಬೆಂಬಲಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಬಗ್ಗೆ ಎಲ್ಲ ಆಲ್ರೆಡಿ ಹೇಳಿದ್ದಾರೆ. 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಎಲ್ಲ ಜನರುಗಳ ಪ್ರೀತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರು ನೋಡಿದ್ರಿ, ತುಂಬ ಖುಷಿಯಾಯಿತು ಅಂದ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ 22ನೇ ತಾರೀಕು ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಮೇಝಿಂಗ್ ಆಗಿ ಕೊಟ್ಟಿದ್ದಾರೆ. ಹೌದು. ಎಸ್, ಸಿನಿಮಾಟೋಗ್ರಫಿ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಸಂದೀಪ್ ಸರ್. ಸೊ ಬಂದಿರೋ ಎಲ್ರಿಗೂ ಮತ್ತೆ ಡಿಜಿಟಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋ ಎಲ್ಲ ಜನಗಳಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನಗೆ ಅನ್ಸಿದಂಗೆ ಒಂದು ಒಳ್ಳೆ ತಂಡ ಕಟ್ಟಿದ್ದಾರೆ, ಅದೊಂದೇ ಅನ್ಸೋದು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರದು. ಎಲ್ಲರದು ತುಂಬ ಕಾಂಟ್ರಿಬ್ಯೂಷನ್ ವರ್ಕ್ ಕಾಣಿಸುತ್ತೆ. ಆ್ಯಂಡ್ ನಮಗೆ ಕ್ಯಾಮ್ರಾ ಹಿಂದೆಗಡೆ ಇರೋ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಲೈಟ್ ಆಫೀಸರ್ಸ್, ಕ್ಯಾಮ್ರಾ ಆಫೀಸರ್ಸ್ ಆ್ಯಂಡ್ ನನ್ನ DOP ಅಸೋಸಿಯೇಟ್ಸ್ ಆ್ಯಂಡ್ ಕ್ರೇನ್ ಆಫೀಸರ್ಸ್ ಎಲ್ರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಶ್ರವಣ್ ಅವರು ರಷ್ಯಾದಿಂದ ಬಂದರು, ಪಾಪ ಹೆಂಗೆ ಕೂತಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹಾಸ್ಟೆಲ್ ಹುಡುಗರಲ್ಲಿ ನೋಡಿರ್ತೀರ, ಅಲ್ಲಿ ಒಂದೇ ರೂಮಲ್ಲಿ ಇದ್ದು ಒಂದು 5 ವರ್ಷ ಕಾಲ ಕಳೆದು ಈಗ ರಷ್ಯಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ. ಸೊ ಅದರಲ್ಲಿ ನೀವೇನು ಶೇಡ್ ನೋಡಿದ್ದೀರಾ ಅದಕ್ಕೆ ಡೆಡ್ ಆಪೋಸಿಟ್ ಇದು. ಸೊ 22ನೇ ತಾರೀಕು ನಾನು ಸಿನಿಮಾ ನೋಡಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ಸಿನಿಮಾದಲ್ಲಿ PK ಅಂತ ಇರೋದು ಪಾತ್ರ, ಪ್ರತಿ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ. ಇಂಡಿಯಾ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾದರೆ ಶ್ರವಣ್ ಅವರೇ ಕಿವಿ ಓಪನ್ ಆಗಿಟ್ಟಿರಿ, ತುಂಬ ಬೈಗಳಿಗೆ ಬರೋದಕ್ಕೆ ರೆಡಿ ಇದೆ. ಎಸ್, ಟಾಸ್ ಹಾಕೋಣ. ಪ್ರಭು ಮೊಣ್ಕೂರ್ ಅವರು. ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು, ಮರ್ಫಿ ಅಂತ. ಅದಕ್ಕೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಯೂಶಲಿ ಏನು ಆ್ಯಕ್ಚುಲಿ ನಾವು ಕೇಳ್ತಾ ಇದ್ವಿ, ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನ ಮಾಡಿದೆ ಪ್ರದೀಪ್ ಸರ್ ಜೊತೆಗೆ ಸೇರಿ. ಅದೇ ಒಂದು ಹಾದಿಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ತಾ ಇದೆ. ಇದು ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂಥ ಒಂದು ಸಿನಿಮಾ ಇದು. ನೀವು ಟ್ರೈಲರಲ್ಲಿ ನೋಡಿರ್ತೀರ, ಒಂದು ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರ. ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ, ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇಂದಿರಾನಗರ್ ಸೈಡ್ ಆಗಿರ್ಬೋದು. ಅವ್ರಿಗೂ ಏನು ಈಸಿಯಾಗಿ ಏನೂ ಸಿಗಲ್ಲ, ಅವ್ರಿಗೂ ಅವ್ರದೇ ಆದ ಒಂದು ಕಷ್ಟ ಇರುತ್ತೆ. ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ, ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ 2 ಸೈಡ್ ಫಾರ್ ದ ಸ್ಟೋರೀಸ್. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಆ 2 ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅದನ್ನು ತುಂಬ ಬ್ಯೂಟಿಫುಲಿ ಆಗಿ ಒಂದು ಕನ್ವಿಕ್ಷನ್ನ ಹಿಡ್ಕೊಂಡು ಪ್ರದೀಪ್ ಸರ್, ನಾಗರಾಜ್ ಸರ್ ಮತ್ತು ನಮ್ಮ ಇಡೀ ತಂಡ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು 22nd ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾಗೆ ಹೆಂಗಿತ್ತು ಹಂಗೆ ಈ ಸಿನಿಮಾಗೂ ಕೊಡಬೇಕು. ಆ್ಯಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದ್ದೀರಾ. ಅಫ್ಕೋರ್ಸ್ ಸುನೈನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಮೇ ಬಿ ಸಖತ್ ಸ್ಟುಡಿಯೋ ಈ ಒಟ್ಟು ಸೇರಿಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಅನ್ಸುತ್ತೆ. ಯಾಕಂದರೆ ಕಾಸ್ಟಿಂಗ್ ಹೆಂಗೆ ಸೇರಿಸಿದಾರೋ ಹಂಗೆ ಎಲ್ಲ ಡೈರೆಕ್ಟರ್ಸು ಸೇರಿದ್ದಾರೆ ಇಲ್ಲಿ. ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಫಾರ್ ದಟ್ ಚೇಂಜ್
ಫಾರ್ ನ್ಯೂ ಎರಾ ಆಫ್ ಕನ್ನಡ ಇಂಡಸ್ಟ್ರಿ. ನಾವೆಲ್ಲರೂ ಒಗ್ಗಟ್ಟಲ್ಲಿರಬೇಕು, ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಬೇಕು. ನನ್ನ ಹಿಂದಿನ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಈ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶೈನ್ ಶೆಟ್ಟಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನು ನವೆಂಬರ್ 22ಕ್ಕೆ ಥಿಯೇಟ್ರಿಗೆ ಬಂದರೆ, ನೀವು ಕುಟುಂಬಸ್ಥರಾಗಿ ಎಲ್ಲರೂ ಕುಟುಂಬಸ್ಥರಾಗಿ ಥಿಯೇಟ್ರಿಗೆ ಬಂದರೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ. ಆ್ಯಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ. ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದ್ದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ, ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ. ನಮ್ಮದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗಿನ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಈ ಶಾರ್ಟ್ ಹಾಕ್ತಾರೆ ಅಂತ, ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾರ್ಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಹೊಸ ಥರದ್ದೇನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ಒಂದು ಹೊಸತನವನ್ನು ತೋರಿಸಿದ್ದು ಸಖತ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು, ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗಬೇಕಾದ್ರೆ ನಾವು ಅದರ ಭಾಗ ಆಗಬೇಕು ಅನ್ನೋದು. ಆದರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ, ಆ್ಯಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟರ್ಗೂ ಕೂಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ. ಪ್ರದೀಪ್ ಅವರು ಈ ಥರದ್ದೊಂದು ಏನೋ ಯೋಚನೆ ಮಾಡ್ತಿದ್ದೀನಿ ಶೆಟ್ರೆ, ಮಾತಾಡೋಣ ಅಂತ ಹೇಳ್ತಾ ಇದ್ರು. ನೀವು ಏನು ಬೇಕಾದ್ರೂ ಯೋಚನೆ ಮಾಡಿ, ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಜೊತೆಗೆ ಸೇರ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ನಾಗರಾಜ್ ಸೋಮಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ, ಪ್ರತಿಯೊಂದು ನಾವು ಏನು ಆ್ಯಕ್ಟ್ ಮಾಡ್ತಿದ್ವೋ, ಆ್ಯಂಡ್ ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮಲ್ಲಿ ಒಬ್ಬ ಕಲಾವಿದ ಇರ್ತಾನೆ, ಒಬ್ಬ ನಟ ಇರ್ತಾನೆ, ನಾವು ನಮ್ಮ ಒಂದು ಲಿಮಿಟೇಷನಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನು ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ಆ ನಮ್ಮ ನಟನೆಯನ್ನು ನಮ್ಮಲ್ಲಿ ತಗ್ಸಿದಾಗ ಮಾತ್ರ. ಆ್ಯಂಡ್ ಅದನ್ನು ಸಿಕ್ಕಾವಡೆ ಅದ್ಭುತವಾಗಿ ಮಾಡಿದ್ದಾರೆ. ದ ಎಂಟೈರ್ ಕ್ರೆಡಿಟ್ ಆಫ್ ಇಡೀ ಟೀಮಿನ ನಟನೆ ಈ ಸಿನಿಮಾದಲ್ಲಿ ಗೋಸ್ ಟು ನಾಗರಾಜ್ ಸೋಮಯಾಜಿ. ಮುಂದೆ ಏನಾಗುತ್ತೆ, ಅಣ್ಣ ನಿಮ್ದು ಈ ಇಮೋಷನ್ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋದ್ರಲ್ಲಿ. ಇಷ್ಟು ಸಾಂಗ್ಗಳನ್ನೆಲ್ಲ ನೋಡಬೇಕಾದ್ರೆ ನಮ್ಮ ಸ್ವಾಮಿಗಳು, ಸಂದೀಪ್ ಸ್ವಾಮಿಗಳಿದ್ದಾರೆ ಇಲ್ಲಿ. ಸೊ ಅವರ ಆ ಟ್ಯಾಲೆಂಟ್ ಎದ್ದು ಕಾಣ್ತಾ ಇದೆ. ಸೊ ಥ್ಯಾಂಕ್ ಯು ಸಂದೀಪ್ ಸರ್. ಆ್ಯಂಡ್ ಓವರ್ ಆಲ್ ಅಭಿ ಅವರೇ ಸೂಪರ್. ನಿಮ್ಮ ಜೊತೆ ಕೆಲಸ ಮಾಡ್ತಿರುವಂಥ ಎರಡನೇ ಸಿನಿಮಾ ನಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ನಮ್ಮ ಚಿತ್ರತಂಡಕ್ಕೆ ಥ್ಯಾಂಕ್ ಯು. ಈ ನವೆಂಬರ್ 22 ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮೈಕನ್ನ ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಸುದೀಪ್ ಅಣ್ಣ ನಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು, ಮತ್ತು ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತಿನಲ್ಲಿ ಒಂದು ಸ್ವಲ್ಪ ತದಬೆ ಅಂದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್ ಬಿ ಬಾಬು ಅವರು ಮತ್ತು ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ಥರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಣ್ಣೊತ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಡ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ, ಇದು ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದರೆ ಈ ಸಿನಿಮಾದಿಂದ ನನಗಿಬ್ಬರು ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತು ನಾಗರಾಜ್ ಅವರು. ಯಾಕಂದರೆ ನನ್ನ ಪಾತ್ರ ಏನಿದೆ ಅದನ್ನು ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದಾನೇ ಪ್ರೀ ಪ್ರೊಡಕ್ಷನಲ್ಲೇ ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಆ್ಯಂಡ್ ಅವರ ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಯಾವ ಥರ ಇದೆ ಅಂದರೆ, ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗಲ್ಲೇ ಯಾರ್ಯಾರು ಆರ್ಟಿಸ್ಟ್ಗೆ ಕ್ಯಾರವಾನ್ಗೆ ಹೋಗೋಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ, ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಅಂತೀನಂದರೆ, ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ.
ಮುಂದೆ ಯಾವ ಥರ ನಾನು ಸಿನಿಮಾನ ನೋಡಬೇಕು, ಯಾವ ಥರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ಥರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡಿಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ದರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ಬರು ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ಎದ್ದು ನಿಂತು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ. ಈ ಟೀಮಲ್ಲಿ ಇರೋದೇ ನನ್ನ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಆಗ್ಬೋದು, ಮ್ಯೂಸಿಕ್, ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೀಮಲ್ಲಿ ಎಲ್ಲರೂ ಅವ್ರವ್ರ ವಿಷನ್ ಕ್ಲಿಯರ್ ಆಗಿರಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅದು ಆಗಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಯು ಎಲ್ಲ ಆ್ಯಕ್ಟರ್ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನವೆಂಬರ್ 22 ಸಿನಿಮಾ ಬರ್ತಾ ಇದೆ. ಟ್ರೈಲರ್ ನೋಡಿದ್ರಿ. ಆ್ಯಂಡ್ ಎಲ್ಲರೂ ಹೇಳ್ತಾ ಇರೋ ಹಾಗೆ ವರ್ಕ್ ಮಾತಾಡಲಿ ಅಂತಲೇ ನಾವು ಇದೀವಿ. 100% ನವೆಂಬರ್ 22 ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ, ತೇಜು ಬೆಳವಾಡಿ ಅವರೇ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ, ಅಂದರೆ ಲಕ್ಷ್ಮಿ ಅಂತ. ಅವಳ ಜಗತ್ತೇ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ, ಮತ್ತು ಅವಳು ಪ್ರೀತಿಸ್ತಾ ಇರೋ ಹುಡುಗ ಅಷ್ಟೇ. ಅವಳ ಪ್ರಪಂಚನೇ ಅಷ್ಟು. ಮತ್ತು ಅವಳಿಗೇನು ದೊಡ್ಡ ಆಸೆ ಇಲ್ಲ, ದೊಡ್ಡ ಆಂಬಿಷನ್ ಇಲ್ಲ, ಚಿಕ್ಕ ಚಿಕ್ಕ ಆಸೆ. ಆದರೆ ಆ ಚಿಕ್ಕ ಚಿಕ್ಕ ಆಸೆನ ಅವಳೇ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ, ನಿಯತ್ತಿಂದ ಕೆಲಸ ಮಾಡ್ತಾಳೆ, ಅದೇ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ. ಈ ಟ್ರೇಲರಲ್ಲಿ ನೋಡಿದ್ರಿ, ಡೌನ್ ಪೇಮೆಂಟೇ ಇಷ್ಟ, ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ. ಒಂದಿಷ್ಟು ಸ್ಟೀರಿಯೋಟೈಪ್ಗಳಿದೆ, ಅಂದರೆ ಅದು ನಿಜಾನೂ ಇರ್ಬೋದು. ಹುಡುಗಿ ಬರ್ತಾಳೆ, ಹುಡುಗನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ, ಹಂಗೂ ಇರ್ಬೋದು. ಬಟ್ ಇದು ಈ ಥರನೂ ಇರ್ತಾರೆ. ಅಂದರೆ ಕೆಲವ್ರು ಬರೋದು ಬದುಕು ಕಟ್ಕೊಳ್ಳೋದಕ್ಕೆ, ಅಂದರೆ ಒಂದು ಗೂಡನ್ನ ಕಟ್ಕೊಳ್ಳೋದಕ್ಕೆ. ಲಕ್ಕಿ ನನ್ನ ಜೊತೆ ತುಂಬ ರೆಸನೇಟ್ ಆಗಿದ್ದು ಯಾಕೆಂದರೆ ನಂಗೆ ತುಂಬ ನಮ್ಮ ಅಮ್ಮ ಕಾಣಿಸ್ತಾರೆ ಅದರಲ್ಲಿ. ಲಿಟ್ರಲಿ ಅಪ್ಪಂಗೆ ಏನೂ ಇರಲಿಲ್ಲ. ಅಂದರೆ ಎಲ್ಲ ಹುಡುಗಿರು ಬರೋದು ದುಡ್ಡಿದೆಯಾ, ಕೆಲಸ, ಒಳ್ಳೆ ಕೆಲಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರೋದು. ಸೊ ಆ ಒಂದು ರೀತಿಲಿ ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು ಲಕ್ಕಿ ಪಾತ್ರ. ಆಮೇಲೆ ಇದರಲ್ಲಿ ನಾನೊಬ್ಳು ಸೇಲ್ಸ್ ಗರ್ಲ್, ಅದ್ರ ಬಗ್ಗೆ ಯಾವುದೇ ಕೀಳರಿಮೆ ನನಗಿಲ್ಲ, ಅಂದರೆ ಲಕ್ಕಿಗಿಲ್ಲ. ಕೀಳರಿಮೆ ಯಾರೋ ತೋರಿಸಿದ್ರೆ ಅವಳು ಕೆಟ್ಟ ಕೋಪ ಬರುತ್ತೆ, ಅದನ್ನು ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ. ಮತ್ತು ಅದನ್ನೆಲ್ಲ ಇದರಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ. ಸೊ ನಾವು ಮಾಲ್ ಅಂದ ತಕ್ಷಣ ನಮಗೆ ಒಂಥರ ಜಟಿ ಲೈಟ್ಸು, ಒಂಥರ ಬಣ್ಣ ಬಣ್ಣ ಬಟ್ಟೆ, ಮೇಕಪ್ ಅಂಥದ್ದೇ ಬರೋದು. ಬಟ್ ಅಲ್ಲಿ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಹಂಗಿರಲ್ಲ. ಮಾಲಲ್ಲೇ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬ ಬೇರೆ ಥರ ಇರುತ್ತೆ. ನಮ್ಗೆ ಯಾರೋನ ತೋರಿಸೇ ಇಲ್ಲ ಅಥವಾ ನಾನು ನೋಡಿಲ್ಲ. ಆ್ಯಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬ ವಿಭಿನ್ನವಾಗಿದೆ. ಅಂದರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು, ವಿಭಿನ್ನ ಅಲ್ಲ. ಸೊ ಆ ಒಂದು ಪಾತ್ರ ನಲ್ಲಿ ಅಭಿನಯ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆಮೇಲೆ ಈ ಓಪನಿಂಗ್ ಸಾಂಗಲ್ಲಿ ಒಂದಿದೆ, ಅವಳು ಲೇಟಾಗಿ ಬರ್ತಾಳೆ, ಮ್ಯಾನೇಜರ್ ಟೈಮ್ ನೋಡ್ತಾನೆ. ನಮ್ಗೆ ಪಟ್ ಅಂತ ಹೇಳ್ಬೋದಲ್ವ, ಒಂದು ಎಲ್ಲೋ ಲೇಟ್ ಆಗ್ತಾಯಿದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೋತೀವಿ. ಆ ಲಕ್ಸುರಿ ಮಿಡಲ್ ಕ್ಲಾಸ್ ಅವ್ರಿಗೆ ಇರೋದಿಲ್ಲ. ಅಲ್ಲಿ ಲೇಟಾಗಿ ಹೋದರೆ ಅವ್ಳು ಎಲ್ಲೋ ನಡ್ಕೊಂಡೇ ಹೋಗಬೇಕು. ಮತ್ತು ಅಪ್ಪ ಅಮ್ಮಂಗೆ ಹೇಳೋದಕ್ಕಾಗಲ್ಲ, ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ, ಬಾ ಮದುವೆ ಮಾಡ್ಕೊಂಡ್ಬಿಡು. ಬಟ್ ನಂಗೆ ಮದುವೆ ಮಾಡ್ಕೊಂಡು ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ಸೊ ಆ ಥರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು. ಮತ್ತು ಇನ್ನೊಂದು ಹೇಳಬೇಕು, ಸಾರಿ, ಇದರಲ್ಲಿ ಒಂದು ಕಬ್ಬಾಳಕ್ಕೆ ಹೊಡೆಯೋ ಸೀನ್ ಇದೆಯಲ್ಲ, ಅದನ್ನ ಲಿಟ್ರಲಿ 4 ಟೇಕ್ಸ್ ತೊಗೊಂಡ್ವಿ. 4 ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು. ಪೂರ್ಣ ಅಷ್ಟು ಜನರಸ್, ಅಂದರೆ ಹೊಡ್ಸ್ಕೊಂಡ್ರು ಅನ್ನೋ ಕಾರಣಕ್ಕಲ್ಲ, ಬಟ್ ಅಷ್ಟು ಜನರಸ್, ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆ್ಯಕ್ಟರ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಂಗೆ ತುಂಬ ತುಂಬ ಖುಷಿ ಇದೆ. ರಾಕೇಶ್ ಆಗೋದು, ನನ್ನ ಅಣ್ಣ ಪಾತ್ರ ಮಾಡಿರೋ ಸುನಿಲ್, ಮತ್ತು ನನ್ನ ಫೇವ್ರೆಟ್ ರೇಖಾ ಆಂಟಿ ಇರ್ಬೋದು. ಅವ್ರನ್ನ ನೋಡಿದ್ರೆ ನಂಗೆ ತುಂಬ ನಮ್ಮ ಅಜ್ಜಿನೇ ಜ್ಞಾಪಕ ಬರ್ತಾರೆ. ಅವ್ರು ಮಾತಾಡೋ ರೀತಿ, ಅವ್ರು ನೋಡೋದು ಎಲ್ಲ ಅದು. ಮತ್ತು ನಾಗೇಂದ್ರ ಶಾ ಅಂಕಲ್ ಲಿಟ್ರಲಿ ನನ್ನ ಮಗು ಆದಾಗಿಂದ ನೋಡಿದರೆ ನಂಗೆ ಏನೋ ಮನೆಯಲ್ಲೇ ಇದ್ದೀನಿ. ನಮ್ಮ ಮನೇನೂ ಎಷ್ಟು ಸುಂದರವಾಗಿತ್ತು. ತುಂಬ ತುಂಬ ಚೆನ್ನಾಗಿತ್ತು ಮೂವಿ ಎಕ್ಸ್ಪೀರಿಯನ್ಸು. ಮತ್ತು ಫ್ರೆಂಡ್ಸ್ ಫಾರ್ ಲೈಫ್ ಸಿಕ್ಕಿದ್ದಾರೆ ಸಿನಿಮಾಲಿ. ಯಾರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೆಟ್ಟವರು ಇವರು, ಬಟ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತು ಲಾಸ್ಟ್ ಒನ್, ಇಷ್ಟು ಪರಿಪೂರ್ಣ ಪಾತ್ರನ ಹೆಣೆದು ಕೊಟ್ಟಿರೋ ನಾಗರಾಜ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಕೈ ಹಿಡ್ಕೊಂಡು ಪ್ರತಿ ಸೀನ್ನು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ನನ್ನಿಂದ ಅಭಿನಯ ತೆಗೆದಿದ್ದಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್. And of course, none of the other, Pradeepa ಮತ್ತು ಶ್ವೇತಾ, thank you for giving me Maryada first time. And the whole crew. Thank you, Sandy. Thank you. ಇನ್ನೊಂದು ಹೇಳ್ತೀನಿ, ಯು ಆರ್ ದ ಕ್ಯೂಟೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಪೂರ್ಣಚಂದ್ರ ಮೈಸೂರು ಅವರು, ಈಗ ನೀವು ಕೂತಿರೋ ಜಾಗ ಇದೆಯಲ್ಲ, ಬಹಳಷ್ಟು ಮಿಡಲ್ ಕ್ಲಾಸ್ ಪ್ರೀತಿ ಮಾಡೋ ಹುಡುಗರ ಕನಸು. ಅಣ್ಣ ಕೂತಿದ್ದಾನೆ, ಅಪ್ಪ ಅಮ್ಮ, ಇಡೀ ಫ್ಯಾಮಿಲಿ ಜೊತೆ ಕೂತಿದ್ದೀರಾ.
ಹೊಡೆತ ತಿಂದಿದ್ದು ಇಂಟೆನ್ಸಿವ್ ಬೇರೆ ಆಗಿತ್ತು ಅಂತ ಅಂದ್ರು, ನಿಮ್ಮ ಅನುಭವ? ಇಲ್ಲ, ಇವ್ರು ಹೊಡೆಯೋದೆಲ್ಲ ಸ್ಟೇಟ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಪಾಪ ಅವ್ರು ಎದುರ್ಕೊಂತಿದ್ರು, ಹೊಡೀರಿ ತಲೆ ಕೆಡಿಸ್ಕೊಡಿ ಹೊಡೀರಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಿಮ್ಮನ್ನು ನೋಡ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ, ಅಜ್ಜಿ ನೆನಪಾಗಲ್ಲ, ಅದು ತುಂಬ ಕ್ಯೂಟಾಗಿತ್ತು. ಸೊ ಅಲ್ವಾ, ನಂಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ನನಗೆ ತುಂಬ ಜನ ಅಂಕಲ್ ಅಂತ ಕರೆದಾಗ ಭಾಳ ಹರ್ಟ್ ಆಗುತ್ತೆ. ಸಾರಿ, ನನಗೆ ಮಾತಾಗಿತ್ತು ಕನೆಕ್ಷನ್. ಓಕೆ, ನನಗೆ ಡಾಟ್ ಕನೆಕ್ಟ್ ಆಯಿತು, ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಸೊ ನನಗೆ ಬೇಸಿಕಲಿ ಪ್ರದೀಪ್ ಅವ್ರ ಜೊತೆ ಈಗಾಗಲೇ ನಾನು ಕೆಲಸ ಮಾಡಿದ್ದೆ, ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ನನಗೆ ಅವ್ರದ್ದು ಮೆಟಿಕ್ಯುಲಸ್ ವರ್ಕ್ ಸ್ಟೈಲ್ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಅವ್ರ ಸೆಟ್ಗೆ ಹೋದ್ರೆ ಸುಮ್ಮನೆ ಇದ್ಬಿಡ್ಬೇಕಷ್ಟೇ, ಸಂಜೆ ಹೋಗ್ಬೇಕಾದ್ರೆ ಕಳಿಸ್ಕೊಡ್ತಾರೆ ಆರಾಮಾಗಿ. ಬಟ್ ಕೆಲಸ ಏನೇನು ಹೇಳಿರ್ತಾರೆ ಅದು ಫುಲ್ ಡೀಟೇಲ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದ್ಸತಿ ಬ್ರೀಫಿಂಗ್ ಆಗುತ್ತೆ, ಒಂಥರ ಆರ್ಮಿಲಿ ಕೆಲಸ ಮಾಡ್ದಂಗೆ ಇರುತ್ತೆ ನಿಮಗೆ ಫೀಲಿಂಗ್, ಆಯ್ತಾ? ಬೆಳಿಗ್ಗೆ ಒಂದು ತಕ್ಷಣ ನೋಡಿ ಇವತ್ತು ಇದು ಅದು ಹೇಳ್ಬಿಟ್ರೆ ಆ್ಯಕ್ಟರ್ ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ನಾವು. ಓಕೆ, ಇದೆಲ್ಲ ಆಗುತ್ತೆ, ಇವತ್ತು ಹೋಗೋದು ರಾತ್ರಿ 2 ಗಂಟೆ ಆಗುತ್ತೆ, ಇಲ್ಲಾಂದ್ರೆ 6 ಗಂಟೆ ಆಗುತ್ತೆ. ಕ್ಲಾರಿಟಿ ಸಿಕ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು. ಸೊ ಆ ಕ್ಲಾರಿಟಿ ಮತ್ತೆ ಆ ಮೆಟಿಕ್ಯುಲಸ್ ಪ್ಲಾನ್ ಪ್ರದೀಪ್ ಅವರು ಅಮೇಸಿಂಗ್ ಆಗಿದೆ. ಸೊ ಅವ್ರು ಫೋನ್ ಮಾಡಿ ನನಗೆ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ, ಮನೆಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ, ಡೈರೆಕ್ಟರ್ ನೋಡ್ರೆ ಏನು ಅನ್ಕೊಳ್ಳಲ್ಲ ಅಂತ ಅಂದೆ. ನಾನಿದ್ದೀನಲ್ಲ, ಬನ್ನಿ ಹಂಗೆ ಬನ್ನಿ ಅಂತ ಟ್ರ್ಯಾಕ್ ಪಾಯಿಂಟಲ್ಲಿ ಹೋಗಿದೆ. ಸೊ ಮಿಡಲ್ ಕ್ಲಾಸ್ ಪಾತ್ರ ಅಂತ ಹೋದ್ಮೇಲೆ ಗೊತ್ತಾಯ್ತಲ್ಲ, ಕರೆಕ್ಟಾಗಿ ಬಂದಿದ್ದೀನಿ ನಾನು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನಲ್ಲಿ ಹೇಳಿದ್ರು, ನೋಡಿ ಒಂದು ವಾರ ಎಲ್ರಿಗೂ ವರ್ಕ್ಶಾಪ್ ಥರ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ, ಸೇವ್ ಮಾಡ್ಕೋಬೇಕಿತ್ತು. ಸೊ ವಾಟ್ಸಪ್ಪಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸಪ್ ಸ್ಟೇಟಸ್ ಬರ್ತಿತ್ತು, ಒಂದು ಲೈನ್ ಬರ್ತಿತ್ತಲ್ಲ, ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಒಂದು ಲೈನ್ ಇತ್ತು. ಓಕೆ, ನಾನು ಅಷ್ಟೊಂದೆಲ್ಲ ಇಲ್ವಲ್ಲ, ಸಿನ್ಸಿಯರ್ ಆಗಿದ್ರೆ ನಮಗೆ ತಮಾಷೆ ಮಾಡ್ಕೊಳ್ಳೋಣ ಅಭ್ಯಾಸ, ಯಾರೋ ಸೀರಿಯಸ್ ಮನುಷ್ಯನ ಕೆಲಸ ಸಿಗಾಕೊಂತ ಇದ್ದೀರಲ್ಲ, ಅದಾದ್ರೆ ನನ್ನ ಜೊತೆ ಆಲ್ರೆಡಿ ವರ್ಕ್ ಮಾಡಿರೋರಿಗೆ ಗೊತ್ತಾಗುತ್ತೆ, ಅವ್ರು ಆಗ್ತಾ ಇದ್ದಾರೆ. ಸೊ ನಾನು ಸ್ವಲ್ಪ ತಲಾಟೆ ಇರೋದ್ರಿಂದ ಮಜಾ ಮಾಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ. ಬಟ್ ದೆನ್ ಈಸ್ ವೆರಿ ಸ್ವೀಟ್, ಸಿಕ್ಕಾಪಟ್ಟೆ ಕೋಪ, ಬಟ್ ಒಳ್ಳೆ ಮನುಷ್ಯ. ಸೊ ಬಟ್ ನನ್ನ ಪಾತ್ರದ ಬಗ್ಗೆ ಬರಬೇಕು ಅಂದರೆ ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ. ಸೊ ನಮ್ಮ ಒಂದು ರಾಜಧಾನಿ, ಅದು ಎನಿ ಊರು ಓಡಾಡಬೇಕು ಅಂದ್ರೆ ಅದ್ರ ನರನಾಡಿಯಾಗಿ ವರ್ಕ್ ಮಾಡೋದು ಅಂದರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ಗಳು. ಸೊ ನಮ್ಮನ್ನ ಒಂದ್ ಕಡೆಯಿಂದ ಒಂದ್ ಕಡೆ ತಲುಪಿಸಿ ನಮ್ಮ ಜೀವನನ ಆರಾಮಾಗಿ ಈಸಿ ಮಾಡಿರೋದು ಅವ್ರದ್ದು ತುಂಬ ದೊಡ್ಡ ಕೈ ಇದೆ, ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು. ಸೊ ನಂದು ಕ್ಯಾಬ್ ಡ್ರೈವರ್ ಪಾತ್ರ. ಆ ಪಾತ್ರ ಹೇಳಿದಾಗ ಸೊ ನನಗೆ ಅಬ್ಸರ್ವೇಷನಲ್ಲಿ ನಾನು ಯಾರ್ಯಾರು, ನನ್ಗೆ ಯೂಶಲಿ ಕ್ಯಾಬ್ ಡ್ರೈವರ್ಗಳ ಜೊತೆ ಎಲ್ಲ ಮಾತಾಡೋ ಅಭ್ಯಾಸ. ಸೊ ಆ ಥರ ಪಾತ್ರಗಳ ಜೊತೆ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ನಾನು ಯೋಚಿಸ್ತಾ ಇದ್ದೆ. ಸೊ ಇವ್ರು ಹೇಳಿದ ಪಾತ್ರದ ಕತೆ ಮತ್ತೆ ಆ 2 ಪಾತ್ರಗಳು ನನ್ನ ನೆನಪಾದವು. ನಾನು ತುಂಬ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ಮಾತಾಡ್ತಾ ಇದ್ದೆ. ಹಲ್ಸೂರ್ ಕಡೆ ಹುಡುಗ ಕನ್ನಡನ ಬ್ಯೂಟಿಫುಲ್ ಆಗಿ ಮಾತಾಡ್ತಾ ಇದ್ದ, ಅಂದ್ರೆ ಆ ತಮಿಳ್ ಮಿಶ್ರಿತ ಕನ್ನಡ, ಒಂಥರ ಹಾಡು ಕೇಳಿದಾಗ ಅನಿಸುತ್ತೆ. ಸೊ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದ, ಅಣ್ಣ ನಾನು ನಮ್ಮ ಅಪ್ಪನ ತಂಗಿ ಮಗಳನ್ನೇ ಮದುವೆ ಆಗ್ಬೇಕಿತ್ತು, ಬಟ್ ದೆನ್ ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಮಾಡಿಸ್ಬಿಟ್ರು. ಯಾಕೆ ಅಂತ ಕೇಳಿದಾಗ ನೀನಿರೋ ಸಿಚುವೇಶನ್ ನನ್ನ ಮಗಳು ಕೊಡೋಕ್ಕಾಗಲ್ಲ ಅಂತ ಅಂದ್ರು. ನಾನು ಯಾವ ಸಿಚುವೇಶನಲ್ಲಿ ಇದ್ದೀನಿ ಅಂತ ಅವಾಗ ನಂಗೆ ರಿಯಲೈಸ್ ಆಯಿತು, ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಪ್ಪನಿಗೆ ಒಂದು 40,000 ರೂಪಾಯಿ ಸಾಲ ಇದೆ. ಸೊ ನಾನು ಸೆಟ್ಲ್ ಆಗಬೇಕು ಅಂದರೆ ಇದೆಲ್ಲ ತೀರಿಸ್ಕೋಬೇಕು ಅಂತ. ಸರಿ, ಏನು ಮಾಡಿದೆ ಅಣ್ಣ, ಈಗ ಒಂದು 6 ಮಂತ್ಸ್ ಆಯ್ತಣ್ಣ ಅದಾಗಿ, ನಮ್ಮ ಅಪ್ಪನ ಅಷ್ಟು ಸಾಲ ತೀರಿಸಿದೆ, ಹಗಲು ರಾತ್ರಿ ಅಂತ ಕೆಲಸ ಮಾಡಿ ಒಂದಿನ 24 ಅವರ್ಸು 25 ಅವರ್ಸ್ ಅದ ಕೆಲಸ ಮಾಡಿದ್ದೀನಿ ಅಣ್ಣ. ಅದಾದ್ಮೇಲೆ ಇವಾಗ ಏನು ಮಾಡ್ತಾ ಇದೆಯಾ? ಅದೇ ಅಣ್ಣ ಸ್ವಂತ ಆಟೋ ತೊಗೊತಾ ಇದ್ದೀನಿ ಅಂತ. ಸರಿ, ಅದಕ್ಕೆ ದುಡ್ಡು ಅಂದೆ, ಲೋನ್ ಮಾಡ್ತಾ ಇದ್ದೀನಿ ಅಂತ. ಅಲ್ಲ ಕಣ, ಈಗ ತಾನೇ ಸಾಲ ತೀರಿಸಿದ್ದೇನೆ ಅಣ್ಣ. ನನ್ಗೆ 6 ತಿಂಗಳು ಅರ್ಥ ಆಗಿರೋದೇನು ಗೊತ್ತಾ, ಒಂದು ಲೋನ್ ಅಂತ ಇದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಅದನ್ನ ತೀರ್ಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ. ಅದನ್ನ ಬಿಟ್ಟು ತಿರ್ಗಾ ಬಾಡಿ ಹೊಡೆಯಕ್ ಬಿಟ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀನಿ ಅಣ್ಣ, ಅದಕ್ಕೆ ಇದು ಮಾಡಿದೆ ಅಂತ. ಓಕೆ, ಅದು ತುಂಬಾ ಕನೆಕ್ಟ್ ಆಯ್ತು. ಅಂದ್ರೆ ಈ ಪಾತ್ರಕ್ಕೆ, ಮಂಜನ್ ಪಾತ್ರಕ್ಕೆ, ಅಂದ್ರೆ ಅವನಿಗೊಂದಷ್ಟು ಕನ್ಸುಗಳಿದೆ, ಅವನಿಗೊಂದಷ್ಟು ಜವಾಬ್ದಾರಿಗಳಿದೆ. ಸೊ ಅವನೊಂದು ಪ್ರೀತಿ ಹುಡುಗಿ ಇದೆ, ಅವ್ನ ಫ್ರೆಂಡ್ಸ್ ಇದೆ, ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು, ಇವ್ರೆಲ್ಲರದು ಹೊಡೆದಾಡ್ಕೊಂಡು ಹೋಗ್ಬೇಕಲ್ಲ. ಸೊ ನಂಗೆ ಆ ಥರ ಡೀಟೇಲ್ಸ್ ನಾನು ಯೋಚಿಸ್ತಾ ಇದ್ದೆ. ಬಟ್ ದೆನ್ ನಮ್ಮ ಪ್ರೊಡ್ಯೂಸರು ಯಾವಾಗಲೂ ಡೈರೆಕ್ಟರ್ ಜೊತೆ ಇಲ್ಲ ನಮ್ಮ ಜೊತೆ ಎಲ್ಲೋ ಒಂದ್ ಕಡೆ ನಿಂತೇ ಇರ್ತಿದ್ರು. ಆ ಮನುಷ್ಯಂದು ಎಷ್ಟು ಇನ್ಪುಟ್ಸ್ ಇರ್ತಿತ್ತು ಅಂದ್ರೆ ಪ್ರದೀಪ್ ಅವ್ರಿಗೆ, ನಾವೆಲ್ಲ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ, ನಾನು ಒಂದು ಯೂಟರ್ನ್ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬೇಕಿತ್ತು. ಸೊ ನನ್ನ ಜೊತೆ ನಿಂತಿದ್ರು. ಸಡನ್ ಆಗಿ ಅದೊಂದು ಕ್ಯಾಬ್ ಡ್ರೈವರ್ ಇಳ್ದ, ಅಲ್ಲಿ ನೋಡಿ ಅಂತ ಅಂದ್ರು. ಏನು ಅವ್ನು ಇಳಿದ ತಕ್ಷಣ ಪ್ಯಾಂಟ್ ಮೇಲೆ ಎತ್ಕೊಂಡ. ಆ ಡೀಟೇಲ್ಸ್ ಇದೆಯಲ್ಲ ನನಗೆ ಕರೆಕ್ಟ್ ಅಲ್ಲ ಅಂತ, ಏನಕ್ಕೆ ಅಂತ. ಸೊ ಯೂಶಲಿ ನೀವು ಇಡೀ ದಿನ ಕಾರಲ್ಲಿ ಕೂತಿದ್ರೆ ಪ್ಯಾಂಟ್ ಸ್ವಲ್ಪ ಜಾರೋಗುತ್ತೆ. ಆ ಮ್ಯಾನರಿಸಮ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಕ್ಯಾಬ್ ಡ್ರೈವರ್ ಇಳಿದ ತಕ್ಷಣ ಒಂದ್ಸತಿ ಪ್ಯಾಂಟ್ ಹೇಳ್ಕೊಂಡ್ರೆ ನನ್ಗೆ ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ. ಅದಾದ್ಮೇಲೆ ನಮ್ಮ ಮಂಜು ಅಂತ ಒಬ್ರು ಇದ್ದಾರೆ. ಸೊ ಅವರೇ ನಮಗೆ ಪಿಕ್ ಡ್ರಾಪ್ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ನನಗೆ ಪ್ರತಿಯೊಂದು ಡೀಟೇಲ್ ಬೇಕಲ್ಲ, ಈಗ ವಾಕಿಂಗ್ ಸ್ಟೈಲ್ ಬೇಕಾಗುತ್ತೆ. ಸೊ ನಾನು ಒಂದು ವಾಕಿಂಗ್ ಸ್ಟೈಲ್ ನೋಡ್ಕೊಂಡು ಕದ್ದಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಅದು. ಅವ್ನು ನಡ್ಕೊಂಡು ಬರ್ತಾರೆ ಒಂದು ಸ್ಟೈಲಲ್ಲಿ, ಒಂದು ಸ್ವ್ಯಾಗಲ್ಲಿ ಡಗ 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 ಅಂತ. ಸೊ ಈ ಥರ ಸುತ್ತಮುತ್ತ ನೋಡ್ಕೊಂಡು ಈ ಪಾತ್ರ ಕಟ್ಕೊಂತ ಹೋದೆ. ಅದಾದ ನಂತರ ಸುನೀಲ್ ಸರ್ ಬಗ್ಗೆ ಹೇಳ್ಬೇಕು. ಸೊ ಇದರಲ್ಲಿ ನಾನು ತುಂಬ ಚಿಕ್ಕವನು, ಅವ್ರು ನೋಡೋದಕ್ಕೆ ಚಿಕ್ಕವ್ರ ಥರ ಕಾಣ್ತಾರೆ, ಬಟ್ ನಮ್ಗಿಂತ ತುಂಬ ಸೀನಿಯರ್ ಇದ್ದಾರೆ.
ಸೊ ಆ ಪ್ರೀತಿ ಮತ್ತೆ ಹೊಡೆದಾಟ ಆಯ್ತಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವರಿಂದ ನಾನು ಕಲ್ತಿದ್ದೇನೆಂದ್ರೆ ನಾನು ಈಸಿಯಾಗಿ ಪಾತ್ರದಲ್ಲಿ ಹೋಗಲ್ಲೋ ಅಂತ ಇದ್ದೆ. ನಾನು ಒಳಗಡೆ ಒಂದು ಸ್ವಲ್ಪ ಹೋಗಲ್ಲ ಅನ್ಬಿಟ್ಟಲ್ಲ ಇದೀಗಪ್ಪ ಇದು ಅಂತ. ಬಟ್ ಸರ್ ತುಂಬ ಕೂಲಾಗಿ ಅನ್ಬಿಡ್ತೀರಿ ನೆಕ್ಸ್ಟ್ ಎಂಟ್ರಿ ಕೊಡೋಣ ಅಂತ ಪ್ರೀತಿಯಿಂದ ಬರೋರು. ಆಮೇಲೆ ನನಗೆ ಇವ್ರ ಜೊತೆ 3ನೇ ಸಿನಿಮಾ ಮಾಡಿದ್ದೀನಿ ರೇಖಾ ಮೇಡಮ್ ಜೊತೆಗೆ. ತುಂಬ ಸ್ವೀಟ್, ಅಂದರೆ ತಾಯಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕಲ್ಲ ತಾಯಿ ಅಂತ. ಆ ತಾಯಿ ಅವ್ರ ಕಣ್ಣಲ್ಲಿ ತುಂಬ ಪ್ರೀತಿಯಿಂದ ಕಾಣುತ್ತೆ ಯಾವಾಗಲೂ. ಸೊ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಬಾಯ್ಸ್ ಭಾಳ ಮಜಾ. ಶೈನ್ ಶೆಟ್ಟಿ ಅವರು, ರಾಕಿ ಅವರು, ನಮ್ಮ ಪಿ ಕೆ ಅವರು ಆಮೇಲೆ ಮಾತಾಡ್ಬೇಕು ಆಯ್ತು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನವೆಂಬರ್ 22 ನಮ್ಮ ಸಿನಿಮಾ ನೋಡಿ. ಎಲ್ಲ ಭಾಳ ಮಜಾ ಕ್ಯಾರೆಕ್ಟರ್. ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಗಿದೆ ಮರ್ಫಿ. ನಾನು ನೋಡಿದೆ, ನಾನು ಬೇರೆ ಯಾವುದೋ ಸಿನಿಮಾ ನೋಡಿರಲಿಲ್ಲ, ನಮ್ಮ ಪ್ರಭು ಅವ್ರದ್ದು ಮರ್ಫಿ ನೋಡಿದೆ. ಅದಾದಮೇಲೆ ನಮ್ಮ ಸಿನಿಮಾದಲ್ಲಿ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ. ಆ್ಯಕ್ಚುಲಿ ಅದು ಒಂದು ಲೈಕ್ ಒಬ್ಬ ಆಕ್ಟರ್ದು ಒಂದು ಸಿನಿಮಾ ಮತ್ತು ಇನ್ನೊಂದು ಸಿನಿಮಾದಲ್ಲಿ ಒಂದು ವೇರಿಯೇಷನ್ ಇರಬೇಕಲ್ಲ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಸಿನಿಮಾದಲ್ಲಿ ಆ ಸಿನಿಮಾಗೂ ಸಂಬಂಧನೇ ಇಲ್ಲ ಎಲ್ಲುವೆ. ಲೈಕ್ ಕೂತ್ಕೊಂಡು ನೋಡೋದ್ರಿಂದ ಹಿಡಿದು ನಿಂತ್ಕೊಳ್ಳೋದ್ರ ತನಕ ಎವ್ರಿಥಿಂಗ್ ಇಸ್ ನ್ಯೂ ಆ್ಯಂಡ್ ಡಿಫ್ರೆಂಟ್, ಅಮೇಝಿಂಗ್, ಸೂಪರ್ ಆಗಿ ಮಾಡಿದಾರೆ. ಆಮೇಲೆ ಶೈನ್ ಶೆಟ್ಟಿ ಅವರು ನಮ್ಮ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದು ಪ್ಯಾಕ್ಸ್ ಎಲ್ಲ ಮಾಡಿದ್ರು. ಈಗ ಸಿನಿಮಾದು ಅಂದರೆ ನಮ್ಗೆಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅವ್ರು ತುಂಬ ಚೆನ್ನಾಗಿ ಮಾಡಿದೀವಿ ಅಂತ. ಆ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಅದಾದ್ಮೇಲೆ ಅವ್ರು ಸ್ವೀಟ್ ತಿಂದು ಸಿಕ್ಕಾಪಟ್ಟೆ ಸ್ವೀಟ್ ಆಗಿದ್ದಾರೆ. ಬನ್ನಿ ಜಿಮ್ಗೆ, ಮಜಲ್ 360 ಕಾಯ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಿನಿಮಾ ನವೆಂಬರ್ 22ಕ್ಕೆ ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಅವರೇ. ಆ್ಯಂಡ್ ಆ 25 hours ಪರ್ ಡೇ ನಮಗೂ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಏನಿಲ್ಲ ಬಿಡಿ, ಅದು ಆಟೋ ಡ್ರೈವರ್ ನಮ್ಗೆ ಪಾಪ 25 hours ಮಾಡಿಸಿಲ್ಲ. 25 ಸಿಗುತ್ತಾ ಅಂತ ಎಲ್ಲ ಪ್ರಶ್ನೆ, ಎಲ್ಲರೂ ಮುಖ ನೋಡ್ಬೇಕಿತ್ತು. ಅಂದ್ರೆ ಒಂದ್ ದಿನದ ಮೇಲೆ 1 hour ಕೆಲಸ ಮಾಡ್ತೀವಲ್ಲ, ಒಂದಿನ 1 hour ಕೆಲಸ ಮಾಡಿದೆ ಅನ್ನೋದಕ್ಕಿಂತ 25 ಗಂಟೆ ಟೈಮ್ ಕೆಲಸ ಮಾಡಿದೆ ಅದು ಈಸಿ. ಸೋ ಸ್ವೀಟ್. ಇದೀಗ ಎಲ್ಲರೂ ದೊಡ್ಡೋರು ಅಂತ ಎಷ್ಟು ಸಲ ಹೇಳ್ತಾರೋ ಪಾಪ ನಮ್ಮ ಸುನಿಲ್ ರಾವ್ ಸರ್ಗೆ. ಇದೀಗ ಸರ್ ಡೆಲಿವರಿ ಬಾಯ್ ಸತೀಶ್ ಆಗಿ ಚಾಲೆಂಜಿಂಗ್ ಆಗಿತ್ತಾ ನಿಮ್ಮ ಪಾತ್ರದ ಬಗ್ಗೆ? ಅಲ್ಲಿಗೆ ಬರೋಕ್ಕೆ ಮುಂಚೆ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಯು. ತುಂಬ ಚಿಕ್ಕವನು, ಅದನ್ನು ಮರಿಬೇಡಿ. ಮೊದಲನೇದಾಗಿ ಎಲ್ಲ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಎರಡನೇದಾಗಿ ಎಲ್ಲ ನಿರ್ದೇಶಕರು ಬಂದಿದ್ದೀರಿ. ನಿಮ್ಮ ಎಲ್ಲ ಸಿನಿಮಾಗಳನ್ನು ನಾವು ನೋಡಿರ್ತೀವಿ, ನಾವು ಸೆಲೆಬ್ರೇಟ್ ಮಾಡಿರ್ತೀವಿ. ನಮ್ಮ ಸಿನಿಮಾಗಳನ್ನು ನಾವು ಶ್ಲಾಘಿಸ್ಕೊಳ್ಳೋದು, ಹೊಗಳ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು ಇದ್ದೇ ಇರುತ್ತೆ. ಆದರೆ ಇನ್ನೊಬ್ಬರ ಸಿನಿಮಾನನ್ನು ನಮ್ಮ ಸಿನಿಮಾ ಅನ್ನುವಂತೆ ಸೆಲೆಬ್ರೇಟ್ ಮಾಡೋದು, ಇನ್ನೊಬ್ಬ ಡೈರೆಕ್ಟ್ರನ್ನು ಕರೆತಂದು ವೇದಿಕೆ ಮೇಲೆ ನಿಲ್ಲಿಸಿ ಗೌರವಿಸೋದು, ಅವರ ಬೆಂಬಲಕ್ಕೆ ನಿಲ್ಲೋದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಅದಕ್ಕೆ ಅಭಿನಂದನೆಗಳು ಡೈರೆಕ್ಟ್ರಿಗೆ ಹಾಗೂ ಪ್ರೊಡ್ಯೂಸರ್ಗೆ ಇಬ್ಬರಿಗೂ. ನಿಮ್ಮೆಲ್ರಿಗೂ ಧನ್ಯವಾದಗಳು ಇಲ್ಲಿ ಬಂದು ನಮ್ಮ ಸಿನಿಮಾ ಬೆಂಬಲಕ್ಕೆ ನಿಂತಿದ್ದಕ್ಕೆ. ಹೀಗೆ ಎಲ್ಲರ ಒಗ್ಗಟ್ಟು ಹೀಗೆ ಮುಂದುವರಿಯಲಿ. ಕನ್ನಡ ಚಿತ್ರರಂಗ ಹೀಗೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಂತ ನನ್ನ ದೃಢವಾದ ನಂಬಿಕೆ. ಮೂರನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು, ತಂಡದ ಪರವಾಗಿ ಧನ್ಯವಾದಗಳು. ಟ್ರೇಲರ್ ಬಿಡುಗಡೆ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ. ಎಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ, ಶೈನಿಂದ ಹಿಡಿದು ಪೂರ್ಣವರೆಗೂ. ಅದು ಪ್ರೊಫೆಷ್ನಲಿ. ಆದರೆ ಪರ್ಸ್ನಲಿ ಈ ಪಾತ್ರದ ಬಗ್ಗೆ ಹೇಳಬೇಕು. ನಾನು ಸತೀಶನ್ ಪಾತ್ರ ಮಾಡ್ತಾಯಿದ್ದೀನಿ, ಒಂದು ಫುಡ್ ಡೆಲಿವರಿ ಬಾಯ್ ಮಾಡ್ತಾಯಿದ್ದೀನಿ. ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೊಳ್ಬಹುದು ಇನ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ, ಏನು ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ ಮರ್ಯಾದೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಮನೆಯಲ್ಲಿ. ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದರೆ ನಾಳೆ ಬರೋಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬರೆದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪ ಆ್ಯಂಡ್ ನಾಗರಾಜ್ ಇಬ್ರಿಗೂ. ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಐ ಆಮ್ ಪಾರ್ಟ್ ಆಫ್. ಸೊ ಈ ಸಿನಿಮಾದಲ್ಲಿ ನಾನೊಂದು ಅಂಶ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಆಲ್ ಆಫ್ ದೀಸ್ ಗೈಸ್ ನನಗೆ ರೇಗಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಸೀನಿಯರನ್ನು ಮರ್ಯಾದೆ ಬಿಟ್ಬಿಟ್ಟು. ಬಟ್ ಸ್ಟಿಲ್ ನಾನು ಇಂಡಿವಿಜುವಲಿ ನಾನು ತುಂಬ ಮೆಚ್ಚುವಂಥ ನಟರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಬ್ಬ ನಟರು
ಅದ್ಭುತವಾದ ನಟರು. ಇಂಥ ಅದ್ಭುತವಾದ ನಟರ ಜೊತೆಗೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಆಲ್ ದ ಟೆಕ್ನಿಷಿಯನ್ಸ್ ಹಿಯರ್, ಸಂದೀಪ್ ಯು ಡನ್ ಸಚ್ ಅ ಗುಡ್ ಜಾಬ್. ಸುದೀಪ್ ಅವರು ಕೂಡ ಅದನ್ನೇ ಮೆನ್ಷನ್ ಮಾಡಿದ್ರು. ಅವರು ದೊಡ್ಡ ನಟರು ಅನ್ನೋದನ್ನು ಹೊರತುಪಡಿಸಿ ಕೂಡ ಅವ್ರಿಗೆ ಸಿನಿಮಾ ನಾಲೆಜ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ನಾಲೆಜ್ ತುಂಬ ಚೆನ್ನಾಗಿದೆ. ಅಂಥವ್ರ ಕೈಯಲ್ಲಿ ನೀವು ಬೆನ್ನು ತಟ್ಟಿಸ್ಕೊಂಡಿರೋದು ಅಥವಾ ಪೇಷನ್ಸ್ಕೊಂಡಿರೋದು ಅದು ದೊಡ್ಡ ಹೆಗ್ಗಳಿಕೆ. ಅದು ಹೋಪ್ ಯು ಗೋ ಅ ಲಾಂಗ್ ವೇ. ಈ ರೀತಿಯ ಒಂದು ಟೆಕ್ನಿಕಲ್ ತಂಡವನ್ನು ಸೃಷ್ಟಿ ಮಾಡಿದ್ದಕ್ಕೆ ಪ್ರದೀಪ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಹೃದಯದ ಅಭಿನಂದನೆಗಳು. ಈ ಥರ ಒಂದು ಕೈಂಕರ್ಯ ಮಾಡೋದು, ಸಿನಿಮಾಕ್ಕೋಸ್ಕರ ಮಾಡೋದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂಬರೋ ದಿನಗಳಲ್ಲಿ ಸಖತ್ ಸ್ಟುಡಿಯೋಗೆ, ನಿಮಗೆ, ನಾಗರಾಜ್ಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು ಆ್ಯಂಡ್ ಹಾರೈಕೆಗಳು. ಆ್ಯಂಡ್ ನೀವೆಲ್ಲರೂ ನೋಡಿದ್ದೀರಿ, ಟ್ರೇಲರ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಎಲ್ರಿಗೂ ಫಾರ್ವರ್ಡ್ ಮಾಡಿ, ನಿಮ್ಮ ಬಂಧು ಬಳಗದಲ್ಲಿ ಇದನ್ನು ಶೇರ್ ಮಾಡಿ. ಹೆಚ್ಚು ಹೆಚ್ಚು ಜನರನ್ನು ತಲುಪಿದಷ್ಟು ನಮ್ಮ ಸಿನಿಮಾಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ ದ ಡೈರೆಕ್ಟರ್ಸ್ ಹಿಯರ್, ಥ್ಯಾಂಕ್ ಯು. ದಿಸ್ ಮೀನ್ಸ್ ಅ ಲಾಟ್. ನಿಮ್ಮ ಜೆಸ್ಚರ್ ತುಂಬ ಚೆನ್ನಾಗಿತ್ತು ಪ್ರದೀಪ, ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ ಶೋಸ್ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ, ಜೊತೆಯಲ್ಲಿ ನಡೆಯೋ ಮನೋಭಾವದವರು ಪ್ರದೀಪ ಅನ್ನೋದು. ಸೊ ಇದೇ ರೀತಿಯ ಕೈಂಕರ್ಯಗಳು ಇನ್ನೂ ಹೆಚ್ಚು ಹೆಚ್ಚು ನಡೀತಾ ಇರಲಿ ಅಂತ ನನ್ನ ಆಶೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ